ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮಿನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಧನ್ವಿನೇ ನಮಃ. ಓಂ ವಧ್ರಿಃ ಪ್ರತಿಮಾನಂ ಬುಭೂಷನ್ ಪುರುತ್ರಾ ವೃತ್ರೋ ಅಶಯದ್ವ್ಯಸ್ತಃ ನದಂ ನ ಭಿನ್ನಮಮುಯಾಶಯಾನಂ ಮನೋರುಹಾಣಾಃ. ಅನುಶಾಸನ ಪರ್ವದ 337ನೇ ಭಾಗ ಇದು. ಧನ್ವಿ ಅನ್ನುವ 79ನೇ ನಾಮವನ್ನು ಮತ್ತು ಅದಕ್ಕೆ ಸಂಬದ್ಧವಾದಂತಹ ಬೃಹತಿ ಮಂತ್ರವನ್ನು ಕೂಡ ನಾವಿಂದು ಶ್ರವಣ ಮಾಡುವರಿದ್ದೇವೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಧನ್ವಿ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತ ಅನ್ನೋದನ್ನು ನೋಡೋಣ. ಧನ್ವಿ ಅಂದರೆ ಧನುಸ್ಸನ್ನ ಕೈಯಲ್ಲಿ ಹಿಡ್ಕೊಂಡಿರುವಂಥವನು, ಧನುರ್ಧಾರಿ ಅಂತ ಒಂದರ್ಥ. ಸರ್ವತ್ರ ವ್ಯಾಪ್ತನಾದಂಥವನು ಅಂತ ಮತ್ತೊಂದರ್ಥ. ಕೈಯಲ್ಲಿ ಯಾವುದೇ ಆಯುಧವನ್ನು ಆತ ಧರಿಸಿರಲಿ, ಅದು ಆಯುಧಕ್ಕೆ ಸಂಬಂಧಪಟ್ಟ ನಿರ್ವಚನ ಆದರೆ ಭಗವಂತನ ವ್ಯಾಪ್ತಿಗೆ ಸಂಬಂಧಪಟ್ಟ ನಿರ್ವಚನ ಇನ್ನೊಂದಿದೆ. ಧನ್ವತಿ ಅಂದರೆ ಎಲ್ಲ ಕಡೆ ಇರುವಂಥವನು ಅಂತ ಅದರ ಅರ್ಥ. ಧನ್ಯರಾದವರೇ ಈ ಪರಮಾತ್ಮನನ್ನ ತಲುಪಬಲ್ಲವರು. ಜಗತ್ತಿನ ಎಲ್ಲ ಲೌಕಿಕ ಸಂಗತಿಗಳನ್ನು ಪರಿತ್ಯಜಿಸಿ ಪರಮಾತ್ಮನನ್ನ ಧ್ಯಾನ ಮಾಡಿದವರೇ ಆ ಭಗವಂತನ ಬಳಿಗೆ ಹೋಗಬಲ್ಲವರು. ಪ್ರಕೃತಿಯನ್ನ ನಾಶ ಮಾಡುವಂಥವನು, ಎಲ್ಲ ಜೀವರನ್ನು ಆವರಿಸಿರುವಂತಹ ಪ್ರಕೃತಿ ಏನಿದೆ ಆ ಪ್ರಕೃತಿಯನ್ನು ನಾಶಪಡಿಸುವವನು ಅಂತ ಆ ಧನ್ವಿ ಅಂತ ಈ ಶಬ್ದಕ್ಕೆ ಅರ್ಥ. ಪ್ರಕೃತಿಯನ್ನು ಅಲುಗಾಡಿಸುವವನು ಅನ್ನುವ ಅರ್ಥ ಒಂದು ಅದಕ್ಕೆ ಬರಬಹುದು. ಕಂಪಿಸುವವನು ಅಂತ ಅರ್ಥ. ಈ ಧನ್ವಿ ಎನ್ನುವ ಮಂತ್ರಕ್ಕೆ ಸಂಬದ್ಧವಾದ ಬೃಹತಿ ಮಂತ್ರ ಈ ಮುಂದಿನಂತಿದೆ. ವದ್ರಿಹಿ ಪ್ರತಿಮಾನಂ ಬುಭೂಷನ್ ಅಂತ ಆಚಾರ್ಯರು ಋಗ್ಭಾಷ್ಯದಲ್ಲಿ ಈ ಮಂತ್ರವನ್ನು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ವದ್ರಿಹಿ ಪ್ರತಿಮಾನಂ ಬುಭೂಷನ್ ಪುರುತ್ರಾ ವೃತ್ರೋ ಅಶಯದ್ವ್ಯಸ್ತಃ ಅನ್ನುವುದು 7ನೇ ಮಂತ್ರ. ಅದರ ಮುಂದೆ ಬರುವಂತಹ ಮಂತ್ರ ನದಮ್ನ ಭಿನ್ನ ಮಮುಯಾಶಯಾನಂ ಮನೋರುಹಾಣಾಹ ಅಂತ. ಅಲ್ಲಿ ಮುಂದೆ ಮಂತ್ರ ಅತಿಯಂತ್ಯಾಪಹ ಯಾಶ್ಚಿದ್ ವೃತ್ರೋ ಮಹಿನಾ ಪರ್ಯತಿಷ್ಠತ್ ತಾಸಾ ಮಹಿ ಪಚ್ಚುತ ಶೀರ್ ಬಭೂವ ಅಂತ ಮಂತ್ರ ಮುಂದುವರೆದಿದೆ. ಆದರೆ ಆಚಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಆ ವ್ಯಾಖ್ಯಾನಕ್ಕನುಸಾರವಾಗಿಯೇ ರಘುನಾಥ ತೀರ್ಥರು ಮತ್ತು ಭಗವಂತಾಚಾರ್ಯರು ಮಾಡಿದಂತಹ ಅರ್ಥಗಳನ್ನು ನೋಡೋಣ. ಮತ್ತು ಇಲ್ಲಿ ಬೃಹತಿ ಮಂತ್ರ ಆ 7ನೇ ಮಂತ್ರ ಮತ್ತು 8ನೇ ಮಂತ್ರಗಳಲ್ಲಿ ಇರುವಂತಹ ಸಾಲುಗಳನ್ನು 7ನೇ ಮಂತ್ರದಲ್ಲಿರುವ ಕೆಲವು ಕೊನೆಯ ಭಾಗಗಳು, 8ನೇ ಮಂತ್ರದ ಆದಿ ಭಾಗದಲ್ಲಿರುವಂತಹ ಪದಗಳನ್ನು ಸೇರಿಸಿ ಪೋಣಿಸಿದಂತಹ ಬೃಹತಿ ಮಂತ್ರ ಇದಾಗಿದೆ. ವದ್ರಿಹಿ ಪ್ರತಿಮಾನಂ ಬುಭೂಷನ್ ಪುರುತ್ರಾ ವೃತ್ರೋ ಅಶಯದ್ವ್ಯಸ್ತಃ ಅಂತೇನು ಭಾಗ ಇದೆ. ಅದಕ್ಕೆ ಆಚಾರ್ಯರ ಋಗ್ಭಾಷ್ಯ ಈ ಮುಂದಿನಂತೆ ಇದೆ. ವಧ್ರಿಹಿ ವಧಯೋಗ್ಯೋತ ನೀಚಃ. ವಧ್ರಿ ಅಂತೇನು ಶಬ್ದ ಇದೆ, ವಧಕ್ಕೆ ಯೋಗ್ಯನಾದವನು, ಪರಮಾತ್ಮನಿಂದ ನಷ್ಟನಾಗಲಿಕ್ಕೆ ಯೋಗ್ಯನಾದವನು ಅಂತ ಅದರ ತಾತ್ಪರ್ಯ. ಅಂಥ ಆ ದುಷ್ಟನಾದಂಥ ರಾಕ್ಷಸ ಅಥವಾ ಈ ಅಜ್ಞಾನ ಅನ್ನುವುದು ವಧ್ರಿ ಅಂದ್ರೆ ನೀಚ ಅಂತ ಅರ್ಥ. ವೃತ್ರ ಅನ್ನುವ ರಾಕ್ಷಸ ವಧ್ರಿ ಅಂದ್ರೆ ಅವನು ವಧಕ್ಕೆ ಯೋಗ್ಯನಾದವನು ಅಂತ ಅರ್ಥ. ಯದ್ಯಪಿ ರಾಕ್ಷಸನೂ ಕೂಡ ನೀಚನೇ, ಅಜ್ಞಾನವೂ ಕೂಡ ವಧಕ್ಕೆ ಯೋಗ್ಯವೇ. ಆದರೂ ವಧ್ರಿ ಅಂದ್ರೆ ನೀಚ ಅಂತ ಒಂದು ಪ್ರತ್ಯೇಕವಾದಂತಹ ಅರ್ಥನೂ ಇದೆ. ಈ ವೃತ್ರಾಸುರ ತನಗೆ ಎದುರಾಳಿಯಾದಂತಹ ಇಂದ್ರನಿಗೂ
ತಾನು ಎದುರಾಳಿಯಾಗಬೇಕು ಅಂತ ಬಯಸಿದ. ಈ ಅಜ್ಞಾನವೂ ಕೂಡ ಪರಮಾತ್ಮನಿಗೆ ಸಡ್ಡು ಹೊಡೆಯಲಿಕ್ಕೆ ಬಯಸಿತು. ಇಂದ್ರ ವೃತ್ರಾಸುರನನ್ನು ಕೊಂದು ಹಾಕಿದೆ. ಅಜ್ಞಾನ ಈ ಪರಮಾತ್ಮನ ಕೈಯಿಂದ ನಷ್ಟವಾಯಿತು. ಈ ವೃತ್ರಾಸುರ ತನ್ನ ತಾಯಿ ಧನುವಿನೊಂದಿಗೆ ನದಿ ನೀರಿನ ಉಗಮ ಸ್ಥಾನದಲ್ಲಿ ನದಿಯ ಪ್ರವಾಹಕ್ಕೆ ತಡೆಯಾಗಿ ಮಲ್ಕೊಂಡಿದ್ದ. ಹೀಗೆ ನೈಸರ್ಗಿಕವಾದಂತಹ ಆ ನೀರಿನ ವ್ಯವಸ್ಥೆಗೆ ತಡೆ ಹಾಕುವುದು ಅವನ ಉದ್ದೇಶ ಆಗಿತ್ತು. ಆಗ ಆ ಧನು ಮತ್ತೆ ಅವಳ ಮಗ ವೃತ್ರ ಇವರೆಲ್ಲರೂ ಅಲ್ಲಿ ಮಲಗಿದ್ರೂ ಕೂಡ ನೀರು ಮುಂದೆ ಹರಿಯಲಿಕ್ಕೆ ತೊಡಗಿತ್ತು. ಆಗ ವೃತ್ರನ ಮಗ ಅಹಿ ಎನ್ನುವನು ಅವನು ಕೂಡ ಅಲ್ಲಿ ಬಂದು ಮಲಗಿದೆ. ಪರಮಾತ್ಮ ಈ ವೃತ್ರನನ್ನ ಅಹಿಯನ್ನ ಇಬ್ಬರನ್ನು ಕೂಡ ಕೊಂದು ಹಾಕಿದ. ಅವನ ತಾಯಿ ಧನುವನ್ನು ಕೊಂದು ಹಾಕಿದ ಅಂತ ಮುಂದೆ ಬರ್ತದೆ. ಆವಾಗ ನೀರು ವೇಗವಾಗಿ ಹರಿಯಲಿಕ್ಕೆ ತೊಡಗಿತ್ತು. ಅಧ್ಯಾತ್ಮಕ ಅರ್ಥದಲ್ಲಿ ವೃತ್ರ ಅಂದ್ರೆ ಅಜ್ಞಾನ. ಅದರಿಂದಾಗುವಂತಹ ಅಜ್ಞಾನದಿಂದ ಬರುವಂತಹ ಸಂಶಯವೇ ಅಹಿ. ಇವರಿಬ್ಬರು ಭಗವಂತನ ಕಾರ್ಯಗಳನ್ನು ತಡೆದಿದ್ದಾರೆ. ನಮ್ಮ ಕೈಯಿಂದ ಭಗವಂತನ ಕಾರ್ಯ, ಆಧ್ಯಾತ್ಮಿಕ ಕಾರ್ಯ ಏನಾಗಬೇಕಾಗಿದೆ ಅದನ್ನು ಇವರಿಬ್ಬರು ಕೂಡ ತಡೆದಿದ್ದಾರೆ. ಭಗವಂತ ಈ ಅಜ್ಞಾನ ಮತ್ತು ಸಂಶಯಗಳನ್ನು ನಾಶಪಡಿಸಿದಾಗ ಈ ಭಗವತ್ ಪೂಜಾ ರೂಪವಾದ ಕಾರ್ಯ ಸರಾಗವಾಗಿ ನಡೆಯಲಿಕ್ಕೆ ಅನುಕೂಲವಾಯಿತು ಅಂತ ತಾತ್ಪರ್ಯ. ಈ 8ನೇ ಮಂತ್ರದ ಭಾಷ್ಯ ಅಪಾಮ್ರೋದ್ಧಾರ ಮಮೋಯ ಸ್ವಮಾತ್ರ ಸಹೈವ ಶಕ್ರೇಣ ಹತಂ ಶಯಾನಂ ಭಿನ್ನಂ ನದಂ ಯದ್ವದದೀತ್ಯ ಚಾಪಃ ಮನಃಪೂರ್ವಂ ಚಾರುಹಾಣ ಪ್ರಯಾಂತಿ ಅಂತ 221ನೇ ಶ್ಲೋಕ. ನೀರನ್ನು ತಡೆ ಹಿಡಿದು ತನ್ನ ತಾಯಿಯ ಜೊತೆಗೆ ಮಲಗಿದ್ದಂಥ ಆ ವೃತ್ರಾಸುರನನ್ನ ಇಂದ್ರ ಕೊಂದು ಹಾಕಿದ ಮೇಲೆ ಒಡೆದು ಹೋದ ತೀರವನ್ನು ಕೊಚ್ಚಿಕೊಂಡು ನೀರು ಹರಿಯುವಂತೆ ಈ ನೀರು ಹರಿಯಲಿಕ್ಕೆ ತೊಡಗಿತ್ತು. ನೀರಿಗೆ ಅಡ್ಡವಾಗಿ ಅವರಿಬ್ರು ಮಲಗಿದ್ರು. ಅವರು ಸತ್ತು ಹೋದ್ಮೇಲೆ ಆ ನೀರು ಎಲ್ಲಾ ಎತ್ತರದ ಕೆಳಗಿನ ಎಲ್ಲಾ ಪ್ರದೇಶಗಳನ್ನು ಕೂಡ ಮುಚ್ಚಿಕೊಂಡು ಹರಿಯಲಿಕ್ಕೆ ತೊಡಗಿತ್ತು. ಮನಸ್ಸಿನ ವೇಗಕ್ಕಿಂತಲೂ ಹೆಚ್ಚಾಗಿ ನೀರು ಹರಿಯಿತು ಅಂತ ಅದರ ತಾತ್ಪರ್ಯ ಹೇಳ್ತಾರೆ. ಈ ಮಂತ್ರಕ್ಕೆ ರಘುನಾಥ ತೀರ್ಥರು ಮತ್ತು ಭಗವಂತರಾಯರು ಇದೇ ಅರ್ಥಗಳನ್ನು ಹೇಳಿದ್ದಾರೆ. ಆದರೂ ಅವರ ವಾಕ್ಯಗಳನ್ನು ಒಂದು ಬಾರಿ ಈ ಮುಂದಿನಂತೆ ನೋಡೋಣ. ಭಗವಂತರಾಯರ ವ್ಯಾಖ್ಯಾನದಲ್ಲಿ ಮೊದಲು ರಘುನಾಥ ತೀರ್ಥ ವ್ಯಾಖ್ಯಾನ ನೋಡೋಣ. ವೃಷ್ಣಃ ಇತಿ ವರ್ತತೆ. ವೃಷ್ಣಃ ಅಂದ್ರೆ ನಮ್ಮೆಲ್ಲರ ಅಭೀಷ್ಟಗಳನ್ನು ಕರೆಯುವ ಈ ಭಗವಂತನ, ಇಂದ್ರನ ಷಷ್ಠಿ ವಿಭಕ್ತಿ ಏಕವಚನ. ಅದು ಹಿಂದಿನ ಮಂತ್ರದಲ್ಲಿ ಬಂದಿತ್ತು. ಅನ್ವಯ ಕಾಣುವುದು ಇಲ್ಲಿ ಅಂತ ಹೇಳ್ತಾರೆ ರಘುನಾಥ ತೀರ್ಥರು. ನಾನು ನನ್ನ ವ್ಯಾಖ್ಯಾನದಲ್ಲಿ ಅದನ್ನು ಹಿಂದಿನ ಮಂತ್ರಕ್ಕೆ ಅನ್ವಿತ ಮಾಡಿದ್ದೆ. ತಾವು ಅದನ್ನು ನೋಡಿದ್ದೀರಿ. ಆ ಭಗವಂತನಿಗೆ ಪ್ರತಿಮಾನಂ ಬುಭೂಷು, ಆ ಭಗವಂತನಿಗೆ ತಾನು ವಿರೋಧಿ ಆಗಬೇಕು, ಭಗವಂತನಂತೆ ತಾನು ಇರಬೇಕು, ಭಗವಂತನನ್ನು ಮೀರಿ ಹೋಗಬೇಕು. ಪ್ರತಿಮಾನಂ ಪ್ರತಿರೂಪಂ ಬಭೂಷುಂ ಭವಿತುಂ ಇಚ್ಛನ್ ವಧ್ರಿಹಿ. ವಧ್ರಿ ಅಂದ್ರೆ ವಧಯೋಗ್ಯ. ಆಚಾರ್ಯರು ಋಗ್ಭಾಷ್ಯದಲ್ಲಿ ಆ ಅರ್ಥನೇ ಹೇಳಿದ್ದಾರೆ, ವಧಯೋಗ್ಯ ಅನ್ನೋ ಅರ್ಥವನ್ನೇ. ವೃತ್ರ ದೈತ್ಯಾದಿ, ಆ ವೃತ್ರ ಎಂಬ ದೈತ್ಯ ತಾನು ವಧಕ್ಕೆ ಯೋಗ್ಯನಾಗಿದ್ದಾನೆ. ಪುರುತ್ರ ಅಂದ್ರೆ ಅನೇಕ ಪ್ರದೇಶಗಳಲ್ಲಿ ಸುತ್ತಮುತ್ತಲ ಎಲ್ಲ ಕಡೆ ವ್ಯಸ್ತವಾಗಿ, ವಿಶೇಷತಃ ನಿರಸ್ತಃ. ಇಂದ್ರ ಆತನನ್ನು ಕೊಂದು ಹಾಕಿದ ಮೇಲೆ ಅವನ ದೇಹದ ಅಂಗಾಂಗಗಳು ಚೆಲ್ಲಾಪಿಲ್ಲಿಯಾಗಿ ಸುತ್ತಮುತ್ತಲು ಬಿದ್ದಿವೆ. ಅಶಯತ್ ಅಪತತ್ ತತಶ್ಚ ಆಪಹ, ಅವನು ಸತ್ತು ಹೋದ್ಮೇಲೆ ನೀರು ಮನೋರುಹಾಣ ಸತ್ಯ, ಮನಸ್ಸಿಗಿಂತಲೂ ಹೆಚ್ಚಿನ ವೇಗವುಳ್ಳದ್ದಾಗಿ ಹರಿಲಿಕ್ಕೆ ತೊಡಗಿತ್ತು. ತಮ್ಮ ಅತಿಕ್ರಮ್ಯ ಯಾಂತಿ ಗಚ್ಚಂತಿ ಅನುಕರ್ಷೇಣ ಯೋಜ್ಯಂ.
ಅಲ್ಲಿ ಅತಿಯಂತ್ಯಾಪಹ ಅಂತ ಮುಂದಿನ ಮಂತ್ರದಲ್ಲಿದೆ, ಮೇಧಾವಿನೇ ನಮಃ ಅಂತ ಅನ್ನೋದು. ಈ ಮನೋರುಹಾಣ ಅಂದ್ರೆ ಮನಸ್ಸಿನಗಿಂತ ಹೆಚ್ಚಿನ ವೇಗ ಉಳ್ಳದ್ದಾಗಿ, ಆಪಹ ನೀರು, ಅತಿಯಾಂತಿ ಅಂತ ಆ ಮುಂದೆ ಬರುವುದನ್ನು ಇಲ್ಲಿ ತಗೊಳ್ಬೇಕು ಅಂತ ಅವ್ರ ವ್ಯಾಖ್ಯಾನ ಇದೆ. ಇಂದ್ರನ ಮೂಲಕ ವೃತ್ರಾಸುರ ಹತ್ಯೆಗೆ ಒಳಗಾದ್ಮೇಲೆ ಧನ್ವಿ ಅಂತ ಏನು ಶಬ್ದ ಇದೆ ಅದು ನೀರನ್ನು ಹೇಳ್ತದೆ. ರಘುನಾಥ ತೀರ್ಥರ ವ್ಯಾಖ್ಯಾನ ಮಾಡಿದ್ದಾರೆ. ಧನ್ವಃ ಆಪಹ, ಧನ್ವ ಆಪಹ. ಯಾಕಂದ್ರೆ ಆ ಮುಂದೆ ಹರಿಯುವುದು ಆ ನೀರೇ. ವೃತ್ರಾಸುರನ ಹತ್ಯೆ ಆದ ಬಳಿಕ ಆ ನೀರು ಉಳ್ಳವನು, ಧನ್ವ ಅಂದ್ರೆ ನೀರು, ನೀರು ಎಂಬ ಅರ್ಥವನ್ನು ಕೊಡುವಂತಹ ಧನ್ವ ಉಳ್ಳವನು ಅಂದ್ರೆ ಧನ್ವವನ್ನ, ನೀರನ್ನ ಪ್ರವರ್ತಿಸುವವನು, ಹರಿಯುವಂತೆ ಮಾಡುವವನು ಈ ಭಗವಂತ ಧನ್ವಿ ಅಂತ ಹೀಗೆ ಅದಕ್ಕೆ ಅರ್ಥವನ್ನು ಹೇಳ್ತಾರೆ. ಧನುಸ್ ಎಂಬ ಶಬ್ದಕ್ಕೆ ವಿನ್ ಅಂತ ಒಂದು ಪ್ರತ್ಯಯ ಬಂದು ಧನ್ವಿ ಅಂತ ಹೀಗೆ ಶಬ್ದ ನಿಷ್ಪನ್ನವಾಗಿದೆ ಅಂತ ಅದರ ವ್ಯಾಖ್ಯಾನ ಕಂಡು ಬರ್ತದೆ. ಇದು ರಘುನಾಥ ತೀರ್ಥರು ಮಾಡಿದಂಥ ವ್ಯಾಖ್ಯಾನ. ಭಗವಂತರಾಯರ ವ್ಯಾಖ್ಯಾನದಲ್ಲಿ ಧನ್ವಿ ಎಂಬುದಕ್ಕೆ ಹೊಂದಿಕೊಂಡಿರುವಂತಹ ವೇದ ಮಂತ್ರ ತಾ ಶೀರ್ ಬಭೂ ನೀಚಾ ವಯ ಅಭವದ್ ವೃತ್ರಪುತ್ರ ಇಂದ್ರೋ ಅಸ್ಯ ಅವ ವದರ್ಜಭಾರ ಉತ್ತರಾಸು ರಥಃ ಪುತ್ರ ಆ ಅಂತ ಒಂದು ಬೇರೆ ಮಂತ್ರ ಇದೆ. ಆ ಮಂತ್ರದ ಅರ್ಥವನ್ನು ನಾವು ಮುಂದೆ ನೋಡ್ತೇವೆ. ಈ ನಮ್ಮೆಲ್ಲರ ಅಜ್ಞಾನ ಸಂಶಯಗಳಿಗೆ ಕಾರಣವಾದಂತಹ ನಮ್ಮ ಪ್ರಕೃತಿ ಅಂದ್ರೆ ನಮ್ಮ ಸ್ವಭಾವ ಏನಿದೆ, ಜೀವಾಚ್ಛಾದಕವಾದ ಪ್ರಕೃತಿ, ಪರಮಾತ್ಮನಿಗೆ ಅಡ್ಡವಾಗಿರುವ ಪರದೆ ಒಂದು, ಜೀವನನ್ನು ಆವರಿಸಿರುವಂತಹ ಪರದೆ ಒಂದು. ಆ ಜೀವಾಚ್ಛಾದಕವಾದ ಪ್ರಕೃತಿಯನ್ನ ಈ ಭಗವಂತ ಧುನೋತಿ ಅಂದ್ರೆ ಕಂಪಿಸುವಂತೆ ಮಾಡ್ತಾನೆ, ಕಿತ್ತೊಗೆಯುವಂತೆ ಮಾಡ್ತಾನೆ. ಆದ್ರಿಂದ ಅವನಿಗೆ ಧುನೋತಿ, ಪ್ರಕೃತಿಯನ್ನ ಅಲುಗಾಡಿಸುವವನು, ಛಿದ್ರವನ್ನಾಗಿ ಮಾಡುವವನು. ಅಜ್ಞಾನಾದಿಗಳಿಗೆ ಮೂಲಭೂತವಾದ ಪ್ರಕೃತಿ ಅದು, ಅದನ್ನ ಆತ ನಾಶಪಡಿಸುವವನು ಅಂತ ಅರ್ಥವನ್ನ ಭಗವಂತರಾಯರು ವರ್ಣನೆ ಮಾಡಿದ್ದಾರೆ. ಈ ವೇದ ಮಂತ್ರಕ್ಕೂ ಕೂಡ ವಧ್ರಿ ಪ್ರತಿಮಾನಂ ಬಭೂಷನ್ ಅಂತ ನಾವೇನು ವೇದ ಮಂತ್ರ ನೋಡ್ತಾ ಇದ್ದೀವಿ, ಇದಕ್ಕೂ ಕೂಡ ಅದೇ ರೀತಿಯಾದ ವ್ಯಾಖ್ಯಾನನೇ ಭಗವಂತರಾಯರ ಅಭಿಪ್ರಾಯದಲ್ಲಿ ಕಂಡುಬರ್ತದೆ. ಇನ್ನು ಮುಂದೆ ಈ ಮಂತ್ರಕ್ಕೆ ಏನು ಅನ್ವಯಾರ್ಥ ಮತ್ತೆ ಭಾವಾರ್ಥ ಅಂತನ್ನುವುದನ್ನ ನಾವು ಗಮನಿಸೋಣ. ಮತ್ತೆ ನನ್ನ ದೃಷ್ಟಿಯಲ್ಲಿ ಈ ಮಂತ್ರ ಭಗವಂತನನ್ನು ಹೇಗೆ ಹೇಳ್ತದೆ ಅಂತನ್ನುವುದನ್ನು ಕೂಡ ನೋಡೋಣ. ಅನ್ವಯಾರ್ಥವನ್ನು ಮೊದಲು ನೋಡೋಣ. ವಧ್ರಿಹಿ ಅಂತ ಶಬ್ದ ಇದೆಯಲ್ಲ, ವಧ್ರಿ ಅನ್ನೋ ಶಬ್ದಕ್ಕೆ ಪರಮಾತ್ಮನಿಂದ ಅಥವಾ ಇಂದ್ರನಿಂದ ವಧೆಗೊಳಗಾಗುವವರು ಅಂತ ಅರ್ಥ ಅಲ್ಲಿರೋದು. ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳಿರುವುದು ಹಾಗೆ, ಅದನ್ನ ಅನುಸರಿಸಿ ಟಿಪ್ಪಣಿಕಾರರು ಹೇಳಿರುವುದು ಹಾಗೇನೆ. ನಾನು ಅದನ್ನ ವಧಕರ್ತ ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ವಧಕ್ಕೆ ಒಳಗಾಗುವವರಲ್ಲ, ವಧವನ್ನು ಮಾಡುವವನು ಅಂತ. ಅದ್ಯಾಕೆ ಹಾಗೆ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಮುಂದೆ ಹೇಳ್ತೇನೆ. ವಧಕರ್ತ ಎಲ್ಲ ಶತ್ರುಗಳನ್ನು ನಾಶ ಮಾಡುವಂಥವನು, ಪ್ರಳಯ ಕಾಲದಲ್ಲಿ ಸಜ್ಜನರನ್ನು ಕೂಡ ನಾಶ ಮಾಡುವಂಥವನು. ಅಥವಾ ವಧ್ರ ಅಂದ್ರೆ ಕಷ, ಈ ಬಾರ್ಕೋಲು ಅಥವಾ ಚಾಟಿ ಅಂತಿರ್ತದಲ್ಲ, ಎತ್ತುಗಳನ್ನ ದನಗಳನ್ನ ನಿಯಂತ್ರಿಸುವಂತ ಚಾಟಿ, ಅದೇ ವಧ್ರ. ಅದನ್ನು ಕೈಯಲ್ಲಿ ಹಿಡ್ಕೊಂಡಂಥವನು, ನಿಯಂತ್ರಕ ಅಂತ ಅರ್ಥ. ಅಥವಾ ವಧಕರ್ತ, ನಮ್ಮೆಲ್ಲರ ಭೌತಿಕ ದೇಹ, ಅನಿರುದ್ಧ ದೇಹ, ಲಿಂಗ ದೇಹಗಳನ್ನು ನಾಶ ಮಾಡಿ ರಮಣಕರ್ತ, ನಮಗೆ ಸುಖವನ್ನು ಕೊಡುವಂಥವನು. ಇದು ವಧ್ರಿ, ಪರಮಾತ್ಮನಿಗೆ ವಿಶೇಷಣ. ಇದು ನನ್ನ ದೃಷ್ಟಿಯಲ್ಲಿ ಪರಮಾತ್ಮನಿಗೆ ಯಾಕೆ ವಿಶೇಷಣ ಅಂದ್ರೆ, ವೃತ್ರಃ ಅನ್ನುವಂಥ ಶಬ್ದವೂ ಕೂಡ ಪರಮಾತ್ಮನಿಗೆ ವಿಶೇಷಣ. ನಾನು ಮಾಡಿದ ವ್ಯಾಖ್ಯಾನದಲ್ಲಿ ವೃತ್ರಃ ಸರ್ವಾವರಕಃ ಭಗವಾನ್, ಎಲ್ಲರನ್ನೂ ಆವರಿಸಿದಂಥ ಭಗವಂತ ಅಂತ. ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿ ಜ್ಞಾನಮಾವೃತಿ ಬಂಧ ಮೋಕ್ಷೌಚ ಪುರುಷಾದ್ಯಸ್ಮಾತ್ ಸ ಹರಿರೇಕರಾಟ್. ನಿಯತಿ ಜ್ಞಾನಂ ಆವೃತಿ, ನಮಗೆ ಜ್ಞಾನ ಬರುವುದು, ಅಜ್ಞಾನದ ಆವರಣ ಬರುವುದು ಎಲ್ಲವೂ ಭಗವಂತನಿಂದಲೇ. ಆದ್ರಿಂದ ಅವನೇ ವೃತ್ರ. ಇಲ್ಲಿ ಅವನು ಪ್ರತಿಮಾನಂ, ತನ್ನ ಪ್ರತಿಬಿಂಬನಾದಂಥ, ತಾನು ಎಲ್ಲರಿಗೂ ಪ್ರತಿಬಿಂಬ, ತನ್ನ ಪ್ರತಿಬಿಂಬರು ಈ ಜೀವರು. ತನ್ನ ಪ್ರತಿಬಿಂಬನಾದ ಜೀವನನ್ನು ಕುಭೂಷನ್, ಆ ಜೀವನನ್ನ ಮೇಲೆತ್ತಬೇಕಾಗಿದೆ. ಭಾವಯಿತುಂ ಉತ್ತಮಯಿತುಂ ಇಚ್ಛನ್,
ಈಗೇನು ಸಂಸಾರದಲ್ಲಿ ಬಿದ್ದಿದ್ದಾನೆ ಜೀವ, ಅವನನ್ನು ಮೇಲೆತ್ತಬೇಕಾಗಿದೆ. ಅದಕ್ಕಾಗಿ ಪುರುತ್ರ ಸರ್ವೇಷು ಶರೀರೇಶು, ಎಲ್ಲಾ ಶರೀರಗಳಲ್ಲೂ ಕೂಡ ಈ ಪರಮಾತ್ಮ ಇದ್ದಾನೆ. ಭಿನ್ನಂ ನದಂ, ನದ ಅಂದ್ರೆ ಪ್ರವಾಹ, ಹೌದು. ಆದ್ರೆ ಆ ಪ್ರವಾಹವುಳ್ಳಂತಹ ತೀರವೂ ಕೂಡ ನದವೇ. ಆ ತೀರ ಒಡೆದು ಹೋದಾಗ ಅದೆಷ್ಟು ಅಸ್ತವ್ಯಸ್ತವಾಗಿರ್ತದೋ, ಒಡೆದು ಹೋದ ತೀರಕ್ಕೆ ಅಥವಾ ಒಡೆದು ಹೋದ ಒಂದು ಸರೋವರಕ್ಕೆ ಆ ನೀರನ್ನು ಹಿಡಿದಿಟ್ಕೊಳ್ಳುವಂತಹ ಅವಕಾಶವೇ, ಶಕ್ತಿಯೇ ಇರೋದಿಲ್ಲ. ಅದರಂತೆ ನಮ್ಮ ಮನಸ್ಸೂ ಕೂಡ ಒಡೆದು ಹೋದ ತೀರದಂತಿದೆ, ಅಥವಾ ಒಡೆದು ಹೋದ ಕಟ್ಟೆ. ಒಂದು ಸರೋವರ ಅಥವಾ ಬಾವಿಗಾದ್ರೆ ಒಂದು ಸುತ್ತಲೂ ಕಲ್ಲಿನ ರಚನೆ ಮಾಡಿ ಅದು ನೀರು ಎಲ್ಲೂ ಪೋಲಾಗದಂತೆ ಮಾಡಿರ್ತಾರೆ. ಅದೇ ಒಡೆದು ಹೋದ್ರೆ ಆ ಮನಸ್ಸು ಅಸ್ತವ್ಯಸ್ತ, ಹೇಗೆ ಸರೋವರ ಅಥವಾ ಒಂದು ಬಾವಿ ಅಸ್ತವ್ಯಸ್ತ ಆಗ್ತದೋ ಹಾಗೆ ನಮ್ಮ ಮನಸ್ಸು ಕೂಡ ಅಸ್ತವ್ಯಸ್ತವಾಗಿದೆ, ಭಿನ್ನವಾದ ತೀರದಂತೆ. ಯಾಕದು ಹಾಗಾಗಿದೆ ಅಂದ್ರೆ ಅಮೂಯ, ಅಮೂಯ ಅಂದ್ರೆ ಇದರಿಂದ ಅಂದ್ರೆ ಅವಿದ್ಯೆಯ ಗ್ರಸ್ತತ್ವಾತ್. ಈ ಶಬ್ದಕ್ಕೆ ಆಚಾರ್ಯರ ವ್ಯಾಖ್ಯಾನ, ಉಳಿದೆಲ್ಲ ವ್ಯಾಖ್ಯಾನಗಳಲ್ಲೂ ಕೂಡ ಅಮೂಯ ಪ್ರಕೃತ್ಯ. ವೃತ್ರ ಅಂತ ಹಸುರನ್ನು ತಗೊಂಡ್ರೆ ಅವನ ತಾಯಿ ಧನು, ವೃತ್ರ ಅಂದ್ರೆ ಅಜ್ಞಾನ ಅಂತ ಅರ್ಥ ಅವ್ರು ಏನ್ ಮಾಡಿದ್ದಾರಲ್ಲ, ಅದಕ್ಕೆ ತಾಯಿ ಪ್ರಕೃತಿ. ಪ್ರಕೃತಿ ಅಂತ ಅರ್ಥವನ್ನೇ ಅವರು ಹೇಳಿದ್ದಾರೆ. ನಾನು ಪ್ರಕೃತಿ ಅನ್ನೋದನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಅವಿದ್ಯಾ ಅಂತ ಹೇಳಿದ್ದೇನೆ. ಅವಿದ್ಯಾಮಯವಾದದ್ದೇ ನಮ್ಮ ಪ್ರಕೃತಿ. ಅವಿದ್ಯೆಯ ಗ್ರಸ್ತತ್ವಾತ್, ಅಜ್ಞಾನದಿಂದ ಗ್ರಸ್ತವಾದ್ದರಿಂದ ಶಯಾನಂ, ನಮ್ಮ ಮನಸ್ಸು ಮಲಗಿಬಿಟ್ಟಿದೆ. ಅದು ಪರಮಾತ್ಮನ ಕುರಿತು ಏನು ಆಲೋಚನೆನೂ ಮಾಡ್ತಾ ಇಲ್ಲ, ಅದಕ್ಕೆ ಬೇರೆ ಯಾರು ಹೇಳಿದ್ದೂ ಕೇಳಿಸ್ತಾ ಇಲ್ಲ. ಅಂತಹ ಮನಸ್ಸನ್ನ, ಒಡೆದು ಹೋದ ಮನಸ್ಸಿನಂತೆ ಇದೆ ಅದು. ಅದರಲ್ಲಿ ಯಾವುದೇ ಪರಮಾತ್ಮನ ಕುರಿತಾದ ಆಲೋಚನೆ ಅನ್ನುವ ನೀರೇ ನಿಲ್ಲುತ್ತಾ ಇಲ್ಲ, ಕ್ರಿಯೆಯೂ ನಿಲ್ಲುತ್ತಾ ಇಲ್ಲ. ಅಂತಹ ಮನಸ್ಸನ್ನು ರುಹಾಣಾಹ, ಆರೋಹಯಂತಹ, ನಮ್ಮ ಮನಸ್ಸನ್ನು ಮೇಲೆತ್ತಬೇಕಾಗಿದೆ. ಮನಸ್ಸನ್ನು ಮೇಲೆತ್ತಬೇಕು, ಮತ್ತೆ ಈ ಜೀವನನ್ನು, ಪ್ರತಿಬಿಂಬನಾದಂತಹ ಜೀವನನ್ನು ಮೇಲೆತ್ತಬೇಕಾಗಿದೆ. ಈ ಕೆಳದರ್ಜೆಯಿಂದ, ಕೆಳಹಂತದಿಂದ ಮೇಲೆತ್ತಬೇಕಾಗಿದೆ. ಇದು ಪರಮಾತ್ಮನ ಕಾರ್ಯ. ವ್ಯಸ್ತ ಅಂತಿದೆ ಮೂಲ ವೇದವಾಕ್ಯದಲ್ಲಿ. ವ್ಯಸ್ತ ಅಂದ್ರೆ ಕಾರ್ಯತತ್ಪರ, ಕಾರ್ಯತತ್ಪರನಾಗಿ ಅಶಯತ್ ಅಂದ್ರೆ ಅತಿಷ್ಠತ್. ನಮ್ಮ ಹೃದಯದಲ್ಲಿ ಆತ ಇದ್ದಾನೆ ಈ ಭಗವಂತ. ನದಃ ಅಂದ್ರೆ ಪ್ರವಾಹ, ಮೂಲ ಅರ್ಥದಲ್ಲಿ ನದ ಅಂದ್ರೆ ಪ್ರವಾಹ. ನದಃ ಅಸ್ಯ ಅಸ್ತೀತಿ ನದಂ, ಅಚ್ ಪ್ರತ್ಯಯ ಬಂದಿದೆ. ಆದ್ರಿಂದ ನದಂ ಅಂದ್ರೆ ತೀರಂ, ಭಿನ್ನಂ ತೀರಮಿವ ವರ್ತಮಾನಂ ಮನಃ, ಒಡೆದು ಹೋದ ತೀರದಂತಿರುವ ಮನಸ್ಸನ್ನು. ಆರೋಹಯಂತಹ ಅಂದ್ರೆ ಲೌಕಿಕ ವಿಷಯೇಭ್ಯ ಅಪಸಾರ್ಯ ಬ್ರಹ್ಮ ವಿಷಯಕಂ ಕುರುವಂತಹ, ಲೌಕಿಕ ಜಂಜಡದಿಂದ ಅದನ್ನು ಬಿಡಿಸಿ ಪರಮಾತ್ಮನ ಕಡೆ ಉನ್ಮುಖವನ್ನಾಗಿ ಮಾಡಬೇಕಾಗಿದೆ ನಮ್ಮ ಮನಸ್ಸನ್ನು. ಅದಕ್ಕಾಗಿ ಆರುಹಾಣಾಹ, ಮನೋರುಹಾಣಾಹ ಅಂತಲ್ಲಿ ಬಹುವಚನ ಇದೆ. ಭಗವಾನೇವ ಸರ್ವೇಷು ಶರೀರೇಷು ಅನೇಕೈಹಿ ರೂಪೈಹಿ ವರ್ತತೆ ಇತಿ ಸೂಚನಾಯ ರುಹಾಣ ಇತಿ ಬಹುವಚನ. ರುಹಾಣ ಅಂತ ಬಹುವಚನ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಒಬ್ಬನೇ ಭಗವಂತ ಪುರುತ್ರ, ಅದು ವೇದವಾಕ್ಯದಲ್ಲೇ ಇದೆ. ನಮ್ಮ ಎಲ್ಲಾ ಶರೀರಗಳಲ್ಲೂ ಕೂಡ ಇದ್ದಾನೆ, ಇದ್ದು ಅನೇಕ ರೂಪಗಳಿಂದ ಇದ್ದಾನೆ. ನಿಮ್ಮಲ್ಲಿ ಒಂದು ರೂಪ, ನಮ್ಮಲ್ಲಿ ಒಂದು ರೂಪ, ಎಲ್ಲರಿಗೂ ಬಿಂಬನಾಗಿದ್ದಾನೆ. ಅದಕ್ಕಾಗಿ ಬಿಂಬ ಒಬ್ಬನೇ, ಮೂಲತಃ ಆತ ಒಬ್ಬನೇ ಆದರೂ ಕೂಡ ಅನೇಕ ರೂಪಗಳಿಂದ ನಮ್ಮಲ್ಲಿದ್ದು ನಮ್ಮೆಲ್ಲರನ್ನು ಅಜ್ಞಾನದಿಂದ ಮುಚ್ಚಿ ಹಾಕಿದ್ದಾನೆ. ಮತ್ತೆ ಅಜ್ಞಾನದಿಂದ ಆತ ನಮ್ಮನ್ನು ಮೇಲೆ ತರಬೇಕಾಗಿದೆ ಕೂಡ ಇದೇ ಪರಮಾತ್ಮನೇ. ಅದಕ್ಕಾಗಿ ಹಿಂದೆ ವೃತ್ರ ಅಂತ ಪರಮಾತ್ಮನನ್ನು ಹೇಳುವ ಶಬ್ದ ಏಕವಚನದಲ್ಲಿದ್ರು, ಇಲ್ಲಿ ರುಹಾಣ ಅಂತ ಬಹುವಚನದಲ್ಲಿದೆ. ಇದಕ್ಕೆ ಬಹುವಚನ ಕೊಟ್ಟಿದ್ದಾರೆ. ಧನ್ವಿ ಅಂತಿದೆಯಲ್ಲ, ಇದನ್ನು ಗಮನಿಸಿ. ಧನ್ವಿ ಅನ್ನುವ ಶಬ್ದ ಧನ್ವಗತವು ಅಥವಾ ಧವಿಗತವು ಅನ್ನುವ ಶಬ್ದದಿಂದ ಹುಟ್ಟಿದ್ದು. ಗತಿ ಅಂದ್ರೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಅರ್ಥ. ಧನ್ವತಿ, ಧನ್ವತಃ, ಧನ್ವಂತಿ ಅಂತ ಕ್ರಿಯಾಪದವೇ ಇದೆ. ಧನ ಶಬ್ದಕ್ಕೆ ಮತ್ತು ವ ಪ್ರತ್ಯಯ ಹಾಕುವ ಅಗತ್ಯ ಏನೂ ಇಲ್ಲ. ಮೂಲತಃ ಧನ್ವ ಅಂತಾನೆ ರೂಪ ಇದೆ. ಧನ್ವತೀತಿ ಧನ್ವಿ, ಲಟ್ಲಕಾರನೇ ಆಗಿದೆ. ಕರೋತೀತಿ ಕಾರಿ, ಪಠತೀತಿ ಪಾಠಿ. ಹಾಗೆ ಧನ್ವತೀತಿ ಧನ್ವಿ, ಸರ್ವತ್ರ ವ್ಯಾಪ್ತನಾದವನು ಧನ್ವಿ. ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅದನ್ನೇ ಪುರುತ್ರ, ಎಲ್ಲಾ ದೇಹಗಳಲ್ಲಿಯೂ ಕೂಡ ಅವನಿದ್ದಾನೆ. ಇದ್ದು ಅಜ್ಞಾನದಿಂದ ಆವರ್ತನಾದ ಜೀವನನ್ನು, ಅವನ ಮನಸ್ಸನ್ನು ಈತ ಮೇಲೆ ಎಬ್ಬಿಸ್ತಾ ಇದ್ದಾನೆ. ಈ ಧನ್ವಿ ಎಂಬ ಶಬ್ದದ ಅರ್ಥವನ್ನೇ ಪುರುತ್ರ ಅಶಯತ್,
ಪುರುತ್ರ ಅನೇಕ ಶರೀರಗಳಲ್ಲಿ ಅನೇಕ ಮನಸ್ಸುಗಳಲ್ಲಿ ಭಗವಂತ ಅಶಯತ್ ಮಲಗಿದ್ದಾನೆ, ನೆಲೆ ಮಾಡಿಕೊಂಡಿದ್ದಾನೆ ಎಂಬ ಶಬ್ದದಿಂದ ಬೃಹತಿ ಮಂತ್ರ ಹೇಳ್ತಾ ಇದೆ. ಈಗಿದು ಮಾಡಿದ ವ್ಯಾಖ್ಯಾನ ಏನಿದೆಯಲ್ಲ ಪೂರ್ಣ ನಂದೇ ವ್ಯಾಖ್ಯಾನ. ಇದನ್ನು ಪರಾಮರ್ಶೆ ಮಾಡಿ ನೋಡಬೇಕು. ಯಾಕೆ ಹೀಗೆ ವ್ಯಾಖ್ಯಾನ ಮಾಡಿದ್ದೇನೆ? ತುಂಬಾ ಕಷ್ಟನೂ ಆಯ್ತು ಈ ಥರದ ವ್ಯಾಖ್ಯಾನ ಮಾಡಲಿಕ್ಕೆ. ಇಲ್ಲಿ ಗಮನಿಸಿ, ಆಚಾರ್ಯರು ಋಗ್ವೇದದ ಮಂತ್ರಗಳಿಗೆ ಋಗ್ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅವರಲ್ಲಿ ಬೃಹತಿ ಮಂತ್ರವನ್ನ ವ್ಯಾಖ್ಯಾನ ಮಾಡುವ ಪ್ರಸಂಗ ಅಲ್ಲ ಅದು ಋಗ್ಭಾಷ್ಯ ಅಂತ ಅನ್ನೋದು. ಬೃಹತಿ ಸಹಸ್ರಕ್ಕೂ ಆ ಋಗ್ಭಾಷ್ಯಕ್ಕೂ ಏನು ಸಂಬಂಧ ಇಲ್ಲ. ಮೂಲ ಋಗ್ವೇದದಲ್ಲಿ ಹೇಗೆ ಮಂತ್ರಗಳಿದೆಯೋ ಅಂತಹದರಲ್ಲಿ ಕೆಲವು ಮಂತ್ರಗಳಿಗೆ ಅವರು ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ ಅಷ್ಟೇ. ಈಗ ನಾವಿಲ್ಲಿ ಧನ್ವಿ ಎಂಬ 79ನೇ ನಾಮಕ್ಕೆ ಹೊಂದಿಕೊಂಡು ವಧ್ರಿ ಪ್ರತಿಮಾನಂ ಬುಭೂಷನ್ ಎನ್ನುವ ಮಂತ್ರವನ್ನು ನೋಡ್ತಾ ಇದ್ದೇವೆ. ಈ ಹಿಂದೆ ಕೂಡ, ಈಗೂ ಇನ್ನು ಮುಂದೆನೂ ಕೂಡ ಆ ನಾಮಕ್ಕೂ ಆ ಮಂತ್ರಕ್ಕೂ ಏನು ಸಂಬಂಧ ಅಂತ ಅನ್ನೋದನ್ನ ನಾನು ತುಂಬಾ ಕರಾರುವಾಕ್ಕಾಗಿ ಕಾಣುವ ಪ್ರಯತ್ನ ಮಾಡ್ತೇನೆ. ಅದಕ್ಕೆ ಬೇರೆಯವರು ಕಂಡಿಲ್ಲ ಅಂತಲ್ಲ, ಬೇರೆಯವರು ಕಾಣುವ ರೀತಿ, ನಂದು ರೀತಿ ಬೇರೆ ಬೇರೆ ಅಷ್ಟೇ, ಭಿನ್ನ ಭಿನ್ನ ಮತಿ ಅಷ್ಟೇ. ಈ ಮಂತ್ರವನ್ನು ಗಮನಿಸಿ, ವಧ್ರಿ ಪ್ರತಿಮಾನಂ ಬುಭೂಷನ್ ಅಂತ. ಇದು ಋಗ್ಭಾಷ್ಯದಲ್ಲಿ ಆಚಾರ್ಯರು ವ್ಯಾಖ್ಯಾನ ಮಾಡಿದ ರೀತಿಯಲ್ಲೇ ಈ ಮಂತ್ರವನ್ನು ನಾವು ಸ್ವೀಕಾರ ಮಾಡುವುದಾದ್ರೆ, ಈ ಮಂತ್ರದಲ್ಲಿ ಪರಮಾತ್ಮನನ್ನು ಹೇಳುವ ಶಬ್ದ ಏನಿದೆ? ಏನೂ ಇಲ್ಲ. ವಧ್ರಿಹಿ, ವಧ ಯೋಗ್ಯ, ಕೊಲ್ಲಿಸಿಕೊಳ್ಳಿಕ್ಕೆ ಯೋಗ್ಯನಾದವನು ವೃತ್ರಾಸುರ. ಅವನು ಪ್ರತಿಮಾನಂ ಬುಭೂಷನ್, ಅವನೇ ಪರಮಾತ್ಮನಿಗೆ ವಿರೋಧಿಯಾಗಲಿಕ್ಕೆ ಬಯಸಿದ್ದಾನೆ. ಅಂಥ ವೃತ್ರಾಸುರ ಅಜ್ಞಾನ ಪರಮಾತ್ಮನಿಂದಲೇ ಹೊಡೆಸಿಕೊಂಡು ಬಿದ್ದ ಅಂತ ಅರ್ಥ. ಅಲ್ಲಿ ಪರಮಾತ್ಮನಿಂದಲೇ ಹತನಾಗಿ ಅನ್ನೋದಕ್ಕೂ ಯಾವುದೇ ಶಬ್ದ ಇಲ್ಲ. ನದಂನ ಭಿನ್ನ ಮಮುಯಾ ಶಯಾನಂ, ಒಡೆದು ಹೋದ ತೀರದಂತೆ ಈ ಅಜ್ಞಾನದ ಜೊತೆಗೆ ಮಲಗಿರುವವನು ಅಥವಾ ತನ್ನ ತಾಯಿ ಆದಂತಹ ಧನುವಿನ ಜೊತೆಗೆ ಮಲಗಿದವನು ವೃತ್ರಾಸುರ. ಪ್ರಕೃತಿಯ ಜೊತೆಗೆ ಮಲಗಿದ್ದು ಈ ನಮ್ಮ ವೃತ್ರ ಅಜ್ಞಾನ. ಇಲ್ಲಿ ಎಲ್ಲಿಯೂ ಕೂಡ ಪರಮಾತ್ಮನ ಹೇಳುವಂತ ಶಬ್ದ ಇಲ್ಲ, ಆಚಾರ್ಯರು ಋಗ್ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡಿದಂತೆ. ಅದನ್ನೇ ಅನುಸರಿಸಿ ರಘುನಾಥ ತೀರ್ಥರು ಮತ್ತು ಭಗವಂತರಾಯರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಧನ್ವಿ ಎಂಬುದು ವಿಶ್ವಂ ವಿಷ್ಣುರ್ವ ಷಟ್ಕಾರ ಇತ್ಯಾದಿ ಎಲ್ಲಾ ಶಬ್ದಗಳು ಕೂಡ ಹಾಗೆ ಧನ್ವಿ ಎಂಬ ಶಬ್ದವು ಕೂಡ ನಿರ್ದಿಷ್ಟವಾಗಿ ಪರಮಾತ್ಮನ ಮಹಿಮೆಯನ್ನೇ ಹೇಳುವಂಥದ್ದಾಗಬೇಕು. ಪರಮಾತ್ಮನ ಹೇಳುವಂಥ ಶಬ್ದವೇ ಈಗ ಅಲ್ಲಿ ಇಲ್ಲದೆ ಹೋದ್ರೆ ಅದು ಪರಮಾತ್ಮನ ಹೇಳೋದು ಹೇಗೆ? ಆ ಮಂತ್ರಕ್ಕೂ ಈ ನಾಮಕ್ಕೂ ಸಂಬಂಧ ಏನೋ ಹೇಗೆ ಕಲ್ಪಿತ ಆಗೋದು? ಇದು ನನ್ನನ್ನು ಕಾಡಿದಂಥ ಸಮಸ್ಯೆ. ಅದಕ್ಕಾಗಿ ತುಂಬಾ ಹೊತ್ತು ಈ ಮಂತ್ರದ ಬಗ್ಗೆನೇ ನಾನು ಆಲೋಚನೆ ಮಾಡ್ತಾ ಅಕ್ಷರಗಳನ್ನು ಗಮನಿಸ್ತಾ ಕೂತ್ಕೋಬೇಕಾಯ್ತು. ಈ ಮಂತ್ರ ಪರಮಾತ್ಮನ ಮಹಿಮೆಯನ್ನು ಹೇಗೆ ಹೇಳ್ತದೆ ಅಂತ ನೋಡೋದಕ್ಕಾಗಿ. ಅದಕ್ಕಾಗಿಯೇ ವೃತ್ರ ಎಂಬ ಶಬ್ದಕ್ಕೆ ವೃತ್ರಾಸುರ ಅಂತ ಅರ್ಥ, ವೃತ್ರ ಅಂದ್ರೆ ಅಜ್ಞಾನ ಅಂತ ಅರ್ಥ. ಈ ಎರಡು ಅರ್ಥಗಳನ್ನು ಆಚಾರ್ಯ ಹೇಳಿದ್ದಾರೆ ಮತ್ತು ಅದನ್ನು ಅನುಸರಿಸಿ ಟೀಕಾ ಟಿಪ್ಪಣಿಕಾರರು ಕೂಡ ಹೇಳಿದ್ರು. ವೃತ್ರ ಎಂಬ ಶಬ್ದಕ್ಕೆ ಪರಮಾತ್ಮ ಅಂತ ನಾನು ಅರ್ಥ ಮಾಡಲಿಕ್ಕೆ, ವಧ್ರಿ ಎಂಬ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಮಾಡಲಿಕ್ಕೆ ಇದೇ ಕಾರಣ. ಯಾಕೆಂದ್ರೆ ಮಂತ್ರದಲ್ಲಿಯೂ ನನಗೆ ಪರಮಾತ್ಮನ ಮಹಿಮೆ ಕಾಣಬೇಕು, ನಾಮದಲ್ಲಿಯೂ ಧನ್ವಿ ಎಂಬ ನಾಮದಲ್ಲಿಯೂ ಪರಮಾತ್ಮನ ಗುಣಗಳು ಕಾಣಬೇಕು, ಮಂತ್ರದಲ್ಲಿಯೂ ಕೂಡ ಪರಮಾತ್ಮನ ಗುಣಗಳು ಕಾಣಬೇಕಾದ್ರೆ ಆ ಶಬ್ದಗಳನ್ನ ಪರಮಾತ್ಮನಿಗೆ ಅನ್ವಿತ ಮಾಡಿಕೊಂಡಿದ್ದೇನೆ. ಅದಕ್ಕಾಗಿ ವಧ್ರಿಹಿ, ಬುಭೂಷನ್, ವೃತ್ರ, ಅಶಯತ್, ವ್ಯಸ್ತ ಇವೆಲ್ಲಾ ಶಬ್ದಗಳು ಕೂಡ ಆ ಪರಮಾತ್ಮನನ್ನೇ ಹೇಳ್ತವೆ ಅಂತ ನಾನು ವ್ಯಾಖ್ಯಾನ ಮಾಡ್ಕೊಂಡಿದ್ದೇನೆ. ರುಹಾಣಾಹ ಅನ್ನೋ ಶಬ್ದವು ಕೂಡ ಪರಮಾತ್ಮನ್ನೇ ಹೇಳ್ತಾ ಇದೆ ಅಂತ ವ್ಯಾಖ್ಯಾನ ಮಾಡ್ಕೊಂಡಿದ್ದೇನೆ. ಇದು ನಾನು ಈ ತರ ವ್ಯಾಖ್ಯಾನ ಮಾಡ್ಕೊಂಡಿದ್ದು ಹೊಸದೇನಲ್ಲ. ಪರಮಾತ್ಮ ಸರ್ವಶಬ್ದ ವಾಚ್ಯನಾದ್ರಿಂದ ಅವನು ವೃತ್ರ ಶಬ್ದ ವಾಚ್ಯನ ಆಗಲೇಬೇಕು. ಇಲ್ಲದೆ ಹೋದ್ರೆ ಸರ್ವಶಬ್ದ ವಾಚ್ಯತ್ವಕ್ಕೆ ಭಂಗ ಬಂದಿತ್ತು. ವಧ್ರಿ, ರುಹಾಣ ಇತ್ಯಾದಿ ಎಲ್ಲಾ ಶಬ್ದದಿಂದಲೂ ಅವನು ವಾಚ್ಯನಾಗಬೇಕು. ಪರಮಾತ್ಮ ವಸಂತೆ ವಸಂತೆ ಜ್ಯೋತಿಷ ಇದೆಯತ, ಪ್ರತಿಯೊಂದು ವಸಂತದಲ್ಲಿಯೂ ಜ್ಯೋತಿಷ್ಠೋಮಯಾಗ ಮಾಡಬೇಕು ಅಂತ ಏನು ವೇದ ವಾಕ್ಯ ಇದೆಯಲ್ಲ, ಆ ವಾಕ್ಯ ಪರಮಾತ್ಮನ ಮಹಿಮೆಯನ್ನು ಹೇಳ್ತದೆ. ಪರಮಾತ್ಮನ ಪ್ರೀತ್ಯರ್ಥವಾಗಿ ಪ್ರತಿಯೊಂದು ವಸಂತ ಋತುವಿನಲ್ಲಿಯೂ ಜ್ಯೋತಿಷ್ಠೋಮಯಾಗ ಮಾಡಬೇಕು ಅಂತ. ಆದ್ರೆ ಇದು ಅದರ ತಾತ್ಪರ್ಯ ಆಯಿತು. ವಸಂತೆ ಅಂದ್ರೆ ವಸಂತ ಋತುವಿನಲ್ಲಿ, ಅದು ಪರಮಾತ್ಮನನ್ನು ಹೇಳಲಿಲ್ಲ. ವಸಂತೆ ಮತ್ತೊಂದು ಶಬ್ದ, ಅದು ಪರಮಾತ್ಮನ ಮಹಿಮೆಯನ್ನು ಹೇಳಲಿಲ್ಲ. ಜ್ಯೋತಿಷ ಅಂದ್ರೆ ಜ್ಯೋತಿಷ್ಠೋಮ ಯಾಗದಿಂದ, ಅದು ಪರಮಾತ್ಮನ ಹೇಳಲಿಲ್ಲ. ಯಜೇತ ಅಂದ್ರೆ ಯಾಗ ಮಾಡಬೇಕು, ಅದು ಪರಮಾತ್ಮನ ಹೇಳಲಿಲ್ಲ.
ಒಂದು ಕಾಲವನ್ನು ಹೇಳಿತು, ಮತ್ತೊಂದು ಕ್ರಿಯೆಯನ್ನು ಹೇಳಿತು. ಅಲ್ಲಿಗೆ ಆ ಶಬ್ದಗಳು ಬೇರೆ ಏನನ್ನೋ ಹೇಳಿದವು. ಆದರೆ ಅವುಗಳ ಮುಖ್ಯಾರ್ಥ ಪರಮಾತ್ಮ. ಅವುಗಳ ತಾತ್ಪರ್ಯ ಯಾಗ ಮಾಡಬೇಕು ಯಾಕೆ? ಪರಮಾತ್ಮನ ಪ್ರೀತ್ಯರ್ಥವಾಗಿ, ಅದು ಸರಿ. ಆದರೆ ಆಚಾರ್ಯರು ಅನುವ್ಯಾಖ್ಯಾನ ಇತ್ಯಾದಿ ಕಡೆಗಳಲ್ಲಿ ವಸಂತೆ ವಸಂತೆ ಅನ್ನುವುದೆಲ್ಲ ಭಗವಂತನಿಗೆ ಸಂಬೋಧನೆ ಅಂತ ಮಾಡ್ಕೊಂಡಿದ್ದಾರೆ. ಹೇ ವಸಂತೆ, ಎಲ್ಲ ಕಡೆ ವ್ಯಾಪ್ತನಾದವನೇ, ಆಯಜೇತ ಅಂತ ಹೀಗೆಲ್ಲ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಹಿಂದೆ ನಾನು ಕೆಲವು ಬಾರಿ ಪ್ರಸಂಗಗಳು ಬಂದಾಗ ಹೇಳಿದ್ದೆ. ವಸಂತೆ ಅಂತ ಪರಮಾತ್ಮನಿಗೆ ಒಂದು ಪ್ರತ್ಯೇಕವಾದ ಒಂದು ಸ್ತೋತ್ರ. ಅದು ವಸಂತೆ ಅಂತ ಒಂದು ಸ್ತೋತ್ರ, ಸ್ತುತಿಯ ಪದ. ವಸಂತೆ, ಜ್ಯೋತಿಷ ಅಂತ ಇನ್ನೊಂದು ಪದ. ಅವುಗಳಿಗೆ ಪರಸ್ಪರ ಏನು ಸಂಬಂಧ ಇರಬೇಕಾಗಿಲ್ಲ. ಅಗ್ನಿಂ, ಈಳೆ, ಪುರೋಹಿತಂ ಇವೆಲ್ಲವೂ ಕೂಡ ಎಲ್ಲಾ ಪದಗಳು ಸೇರಿ ಒಂದು ಅರ್ಥವನ್ನು ಕೊಡುವುದು ಬೇರೆ, ಒಂದು ವಾಕ್ಯಾರ್ಥವನ್ನು ಕೊಡುವುದು ಬೇರೆ. ಅವೆಲ್ಲವೂ ಪ್ರತ್ಯೇಕವಾಗಿ ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡುವಂತಹ ಸ್ತುತಿಗಳಾಗುವುದು ಬೇರೆ. ಪರಮಾತ್ಮನೇ, ಸುಂದರನೇ, ಪರಾಕ್ರಮಶಾಲಿಯೇ, ಕರುಣಾನಿಧಿಯೇ ಅಂತ ಹೀಗೆ ಒಂದೊಂದು ಪ್ರತ್ಯೇಕವಾಗಿ ಹೇಳುವುದು ಬೇರೆ. ಹಾಗೆ ವಧ್ರಿ, ಪ್ರತಿಮಾನಂ, ಬಭೂಷನ್, ಸರ್ವೇ ವೇದಾಹ, ಘೋಷಾಹ, ನಾದಾಹ ಪ್ರತಿಯೊಂದು ಕೂಡ ಭಗವಂತನನ್ನು ಹೇಳೇ ಹೇಳ್ತದೆ. ನಮಗೀಗ ಈ ವಾಕ್ಯದಲ್ಲಿ ಪರಮಾತ್ಮನ ಮಹಿಮೆ ಕಾಣಬೇಕು, ವಾಕ್ಯದ ಅರ್ಥರೂಪವಾಗಿ ಪರಮಾತ್ಮನ ಮಹಿಮೆ ಕಾಣಬೇಕು. ಹಾಗೊಂದು ಕಂಡ್ರೆ ಅದಕ್ಕೂ ಧನ್ವಿ ಅನ್ನೋದಕ್ಕೂ ಸಂಬಂಧ ಮಾಡಬಹುದು. ವಧ್ರಿ ಅಂದ್ರೆ ಕೊಲ್ಲಲಿಕ್ಕೆ ಯೋಗ್ಯನಾದವನು, ವೃತ್ರ ಅಂದ್ರೆ ವೃತ್ರಾಸುರ, ಬಭೂಷನ್ ಅನ್ನೋದು ಅವನನ್ನು ವೃತ್ರಾಸುರನನ್ನೇ ಹೇಳ್ತದೆ ಅಥವಾ ಅಜ್ಞಾನವನ್ನೇ ಹೇಳ್ತದೆ ಅಂತ ನಾವು ಅಷ್ಟೇ ಇಟ್ಕೊಂಡ್ಬಿಟ್ರೆ ಅದು ಪರಮಾತ್ಮನನ್ನ ಆ ವಾಕ್ಯ ಎಲ್ಲಿ ಹೇಳಿತು? ಅದಿಷ್ಟು ಮಂತ್ರದಲ್ಲಿ ವಧ್ರಿ ಪ್ರತಿಮಾನ ಬಭೂಷಣ ಅಲ್ಲದ್ರಿಂದ ಹಿಡಿದು ಮನೋರುಹಾಣಾಹ ಅನ್ನುವಲ್ಲಿ ಪರಮಾತ್ಮನನ್ನು ಹೇಳುವ ಶಬ್ದ ಏನಿದೆ? ಅದೇನಿಲ್ಲ. ಮುಂದೆ ಅತಿಯಂತ್ಯಾಪಹ ಯಾಶ್ಚಿದ್ ವೃತ್ರೋ ಮಹಿನಾ ಪರ್ಯತಿಷ್ಠತ್ ಮುಂದಿನ ಮಂತ್ರ, ಅಲ್ಲೂ ಪರಮಾತ್ಮನ ಹೇಳುವ ಮಂತ್ರ ಇಲ್ಲ. ಇಂದ್ರೋ ಅಸ್ಯಾಹ ಅಂತ ಮುಂದಿದೆ. ಇಂದ್ರ ಅಂದು ಇಂದ್ರನನ್ನು ಹೇಳ್ತದೆ, ಈ ದೇವೇಂದ್ರನನ್ನು ಹೇಳ್ತದೆ, ಪರಮಾತ್ಮನನ್ನು ಹೇಳ್ತದೆ. ಈಗ ವಧ್ರಿ ಪ್ರತಿಮಾನಮವನು 79ನೇ ಮಂತ್ರ, 80ನೇ ಮಂತ್ರ, 81ನೇ ಮಂತ್ರ ಇವೆರಡೂ ಮೂರನ್ನೂ ಏಕರೂಪವಾಗಿ ಒಂದು ಟೆಕ್ಸ್ಟ್ ಅಂತ ನಾವು ಪರಿಗಣನೆ ಮಾಡಿದರೆ ಆವಾಗ ಅಲ್ಲಿ ಪರಮಾತ್ಮನ ಹೇಳುವಂತ ಶಬ್ದ ಒಂದಲ್ಲ ಒಂದು ಮಂತ್ರದಲ್ಲಿ ಕಂಡೇ ಕಾಣ್ತದೆ. ಅದಕ್ಕೆ ಹೊಂದ್ಕೊಂಡಿರುವಂತಹ ನಾಮಗಳೇ ಧನ್ವಿ, ಮೇಧಾವಿ ಮತ್ತು ವಿಕ್ರಮ ಅಂತ ಹೇಳಿ. ನನಗೆ ಬೇಕಾಗಿರುವುದೇನು, ನೀವು 3 ಮಂತ್ರಗಳನ್ನು, 4 ಮಂತ್ರಗಳನ್ನು ಅಥವಾ 5 ಮಂತ್ರಗಳನ್ನು, ಪ್ರಸಂಗ ಬಂದರೆ 10 ಮಂತ್ರಗಳನ್ನು ಒಂದು ಟೆಕ್ಸ್ಟ್ ಅನ್ನಾಗಿ ಪರಿಗಣನೆ ಮಾಡಿ ಅದರಲ್ಲಿ ಪರಮಾತ್ಮನ ಮಹಿಮೆ ವರ್ಣಿತಾಗಿದೆ 10 ಟೆಕ್ಸ್ಟ್ಗಳಲ್ಲಿ ಸೇರಿ ಅಥವಾ 5 ಟೆಕ್ಸ್ಟ್ಗಳಲ್ಲಿ ಸೇರಿ ಅಂತ ವರ್ಣನೆ ಮಾಡುವುದಕ್ಕಿಂತ ಒಂದು ನಿರ್ದಿಷ್ಟವಾದ ಮಂತ್ರವೂ ಕೂಡ ಪರಮಾತ್ಮನ ಮಹಿಮೆಯನ್ನು ಹೇಳ್ತದೆ ಅನ್ನುವುದು ನನಗೆ ಬೇಕಾಗಿದೆ. ಹಾಗಿದ್ದಾಗ ಅದು ಧನ್ವಿ ಅನ್ನೋದ್ರಿಂದ ಅನ್ವಿತ ಆಗ್ತದೆ. ಅತಿಯಂತ್ಯಾಪಹ ಅನ್ನುವ ಮುಂದಿನ ಮಂತ್ರ ವೃತ್ರಪುತ್ರ ಅನ್ನುವ ತನಕವೂ ಭಗವಂತನ ಮಹಿಮೆಯನ್ನು ಹೇಳಿದರೆ ಅದು ಮೇಧಾವಿ ಅನ್ನೋದರ ವ್ಯಾಖ್ಯಾನ ರೂಪ ಆಗ್ತದೆ. ಇದು ನನ್ನ ದೃಷ್ಟಿಕೋನ. ಅದಕ್ಕಾಗಿ ಹಿಂದಿನಿಂದ ಯಾವುದೇ ಪದವನ್ನು ತಗೊಳ್ಳುವಂತಿರಬಾರದು. ಇಲ್ಲಿರುವ ಪದವನ್ನ ಮುಂದಿನ ಶ್ಲೋಕಕ್ಕೆ ದಬ್ಬುವಂತಿರಬಾರದು. ಇಲ್ಲಿರುವ ಶಬ್ದಗಳಿಗೆ ಇಲ್ಲೇ ಅನ್ವಯ ಹೇಳಬೇಕು, ಅದಕ್ಕೆ ಹಾಗೆ ಅರ್ಥ ಹೇಳಬೇಕು, ಭಾವಾರ್ಥ ಹೇಳಬೇಕು. ಹಾಗೆ ಹೇಳಿದಾಗ ಆ ಮಂತ್ರ ಅನ್ನೋದು ಆ ನಾಮದ ವ್ಯಾಖ್ಯಾನ ರೂಪ ಆಗ್ತದೆ. ಇದನ್ನು ಕಾಣುವ ಪ್ರಯತ್ನ ಮಾಡಿದ್ದೇನಷ್ಟೇ, ಒಂದು ನಮ್ರವಾದ ಪ್ರಯತ್ನ ಅಷ್ಟೇ ಇದು. ಹಾಗೆಂದ ಮಾತ್ರಕ್ಕೆ ಆ ಹಿಂದಿನವರು ಹೇಳಿದ ವ್ಯಾಖ್ಯಾನಗಳು ಅಸಮಂಜಸ ಅಂತ ಹೇಳಲಿಕ್ಕೆ ಹೊರಟಿಲ್ಲ. ನನ್ನ ದೃಷ್ಟಿ ಏನು ಅಂತ ಹೇಳಿದೆ ಅಷ್ಟೇ. ಅಂದ್ರೆ ಈ ಶಾಸ್ತ್ರಗಳು ಪರಮಾತ್ಮನ ಹೇಳುವ ರೀತಿನೇ ಬೇರೆ ಬೇರೆ ಆಗಿದೆ. ಇಡೀ ಋಗ್ವೇದವು ಒಂದು ಟೆಕ್ಸ್ಟ್ ಆಗಿ ಬೇರೆ ಬೇರೆ ಏನೇನನ್ನೋ ವಿಷಯವನ್ನು ಹೇಳ್ತದೆ. ನಮಗಿದು ಗೊತ್ತಿದೆ. ಯಾವುದೋ ಒಬ್ಬ ಮಹಾರಾಜ, ಒಬ್ಬ ನಾಯಕಿ ಅವ್ರ ಕುರಿತಾಗಿ ಒಂದು ಕಾದಂಬರಿ ಬರೆದ್ರೆ ಅದರಲ್ಲಿ ಮುಖ್ಯ ಯಾರು ಪ್ರತಿಪಾದ್ಯ ಅಂದ್ರೆ ಆ ನಾಯಕಿ ಪ್ರತಿಪಾದ್ಯ. ನಡುವೆ ಎಲ್ಲೋ ಒಂದ್ ಕಡೆ ನಾಯಕನ ಒಬ್ಬ ದೂತ, ನಾಯಕಿಯ ಮತ್ತೊಬ್ಬ ದೂತ, ಮತ್ತೊಬ್ಬ ಯಾರೋ ಸೇನಾಪತಿ ಅವರೆಲ್ಲೋ ಹೋಗ್ತಾರೆ, ಬಂದ್ರು, ಯಾರೋ ಸತ್ತರು, ಎದ್ದರು, ಒಂದ್ ಯಾವ್ದು ಕುದುರೆ, ಆನೆ, ಎಮ್ಮೆ, ಆಕಳು ಇದ್ರದ್ದೆಲ್ಲ ವರ್ಣನೆ ಮತ್ತೊಂದ್ ಕಡೆ ಬರಬಹುದು, ಬರಬಾರ್ದಂತಿಲ್ಲ. ಆದ್ರೆ ಒಟ್ಟಾರೆ ನಾಯಕಿಯ ಗುಣವರ್ಣನಕ್ಕೆ ಅದೇನು ಚ್ಯುತಿ ಏನಾಗೋದಿಲ್ಲ. ಅದು ಗೊತ್ತಿದೆ ನಮಗೆ. ಅದು ಒಂದು ಶೈಲಿ, ಅದು ಒಂದು ವಿಧಾನ. ಮತ್ತೊಂದು ವಿಧಾನದಂತೆ ಅಲ್ಲಿರುವ ಪ್ರತಿಯೊಂದು ವಾಕ್ಯವೂ ಮಾತ್ರ ಅಲ್ಲ, ಪ್ರತಿಯೊಂದು ಪದವೂ ಕೂಡ ಆ ನಾಯಕನನ್ನು ಹೇಳಬೇಕು. ನಮಗಿಲ್ಲಿ ಪ್ರತಿಯೊಂದು ಪದದಿಂದ ಭಗವಂತನನ್ನು ಹೇಗೆ ಹೇಳ್ತದೆ ಅಂತ ನಮಗಿಲ್ಲಿ ಗೊತ್ತಾಗದೇ ಇರಬಹುದು. ಆದ್ರೆ ಕನಿಷ್ಠ ಆ ಮಂತ್ರ ವಧ್ರಿ ಪ್ರತಿಮಾನಂ ಬಭೂಷನ್ ಅನ್ನೋದ್ರಿಂದ ಮನೋರುಹಾಣಾಹ ಅನ್ನುವವರೆಗೆ ಇದಿಷ್ಟು ಮಂತ್ರ ನಮಗೆ ಯಾವುದೋ ಒಂದು ಸಂದೇಶವನ್ನು ಕೊಡುವಂಥದ್ದಾಗಬೇಕು. ಪರಮಾತ್ಮನ ಮಹಿಮೆಯನ್ನು ಅದೆಷ್ಟೇ ಮಂತ್ರವೇ ಆದರೂ ಹೇಳಬೇಕು. ಹಿಂದಿನ ಮಂತ್ರದ ಸಹಾಯವಿಲ್ಲದೆ, ಮುಂದಿನ ಮಂತ್ರದ ಸಹಾಯವಿಲ್ಲದೆ ಪ್ರತ್ಯೇಕವಾಗಿ ಅದು ಹೇಳುವಂತಾಗಬೇಕು.
ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಕಾಣಿಸ್ತು ನನಗೆ. ನನಗದು ಅಪೇಕ್ಷಿತ, ನನಗದು ಇಷ್ಟ. ಅದಕ್ಕಾಗಿ ವಧ್ರಿ ಅನ್ನುವುದನ್ನ ಮತ್ತೆ ವೃತ್ರ ಅನ್ನುವುದನ್ನ ಪರಮಾತ್ಮನ ಅನ್ಯತ್ವನ್ನಾಗಿ ಮಾಡಿದ್ದೇನೆ. ತುಂಬಾ ಶ್ರಮಪಟ್ಟು, ತುಂಬಾ ಆಲೋಚನೆ ಮಾಡಿ. ಭಗವಂತ ಹೇಗೂ ಸರ್ವಶಬ್ದ ವಾಚ್ಯನೇ ಆಗಿದ್ದಾನಾದ್ರಿಂದ ಒಂದೊಂದು ಮಂತ್ರಗಳಿಗೆ ಕನಿಷ್ಠ 3 ಅರ್ಥಗಳೇ ಇರೋದ್ರಿಂದ ನಾನು ಹೇಳಿದ ಒಂದು ಅರ್ಥನೂ ಕೂಡ ತಪ್ಪೇನಾಗಲಿಕ್ಕಿಲ್ಲ ಅಂತ ಒಂದು ವಿಶ್ವಾಸದಿಂದಲೇ ಅದನ್ನು ಹೇಳಿದ್ದೇನೆ. ಅದನ್ನ ನೀವು ಪರಿಶೀಲನೆ ಮಾಡಿ ನೋಡಬೇಕು. ಹಾಗಾಗಿ ಒಟ್ಟಾರೆ ಅದರ ಭಾವಾರ್ಥ ಏನಾಯಿತು? ಎಲ್ಲರನ್ನೂ ಅಜ್ಞಾನ ಮೋಹಗಳಿಂದ ಮುಚ್ಚಿ ಹಾಕುವಂತಹ, ನಿಯಂತ್ರಿಸುವಂತಹ ಈ ಭಗವಂತ ತನ್ನ ಪ್ರತಿಬಿಂಬರೇ ಆದಂತಹ ಜೀವರ ಏಳಿಗೆಯನ್ನೇ ಸದಾ ಬಯಸ್ತಾನೆ. ನಮ್ಮೀ ಮನಸ್ಸು ಒಡೆದು ಹೋದ ತೀರದಂತೆ ಅಜ್ಞಾನದ ಮಬ್ಬಿನಲ್ಲಿ ಮಲಗಿದೆ. ಎಲ್ಲ ಶರೀರಗಳಲ್ಲಿಯೂ ಇರುವಂತಹ ಆ ದೇವ ಆ ನಮ್ಮ ಮನವನ್ನ ಎಬ್ಬಿಸುವುದರಲ್ಲಿ ತೊಡಗಿದ್ದಾನೆ. ಎಲ್ಲಾ ಶರೀರಗಳಲ್ಲೂ ಅವನಿದ್ದಾನೆ. ಆದ್ರಿಂದಲೇ ಅವನು ಧನ್ವತಿ ಅಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಹೇಗೆ ಸುಮ್ಮನೆ ಎಲ್ಲ ಕಡೆ ಇಲ್ಲ, ಕೈಯಲ್ಲಿ ಧನುರ್ಧಾರಿಯಾಗಿಯೇ ಇದ್ದಾನೆ. ಪ್ರಣವೋ ಧನುಹೋ ಅಥರ್ವಣ ಉಪನಿಷತ್ ಹೇಳಿದೆ. ಶರೋಹ್ಯಾತ್ಮ, ಧನುಸ್ಸು ಅಂದ್ರೆ ಓಂಕಾರವೆಂಬ ಬಿಲ್ಲನ್ನು ಹಿಡಿದಿದ್ದಾನೆ. ಆ ಓಂಕಾರವನ್ನು ನಮಗಾತ ಕೇಳಿಸ್ತಾ ಇದ್ದಾನೆ. ಓಂಕಾರದ ಸಂಕೇತದಿಂದ ಇಡೀ ವೇದಗಳನ್ನು ನಮಗೆ ಕೇಳಿಸ್ತಾ ಇದ್ದಾನೆ. ಆ ಮೂಲಕ ನಮ್ಮ ಅಜ್ಞಾನವನ್ನು ಆತ ಪರಿಹರಿಸ್ತಾ ಇದ್ದಾನೆ. ಹೀಗೆ ನಮ್ಮಲ್ಲಿದ್ದಾನೆ, ನಿಮ್ಮಲ್ಲಿದ್ದಾನೆ, ಅವರಲ್ಲಿದ್ದಾರೆ, ಆ ಮತ್ತೊಬ್ಬರಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ. ಇದು ಧನ್ವಿ ಅಂತ ಅನ್ನೋದ್ರಿಂದ ಗೊತ್ತಾಗ್ತದೆ. ಧನಸ್ಸನ್ನು ಹಿಡಿದಿದ್ದಾನೆ ಅಂತೂ ಆಗಬಹುದು, ಮತ್ತೇನೋ ಒಂದು ಆಯುಧವನ್ನು ಜ್ಞಾನ ಮುದ್ರೆಯನ್ನು ಹಿಡಿದಿದ್ದಾನೆ ಅಂತನೂ ಆಗಬಹುದು, ಯಾವುದೂ ಆಗಬಹುದು. ಅಂತೂ ಅಲ್ಲಿರುವ ಶಬ್ದಗಳು ಒಟ್ಟಾರೆ ಇಡೀ ವಾಕ್ಯದ ತಾತ್ಪರ್ಯ ಭಗವಂತನಿಗೆ ಅನ್ವಿತ ಆಗುವಂತಿರಬೇಕು. ಅದಕ್ಕಾಗಿ ವೃತ್ರ ಅನ್ನೋದನ್ನ ಮತ್ತೆ ವಧ್ರಿ ಅನ್ನೋದನ್ನ ಮನೋ ಮತ್ತೆ ರುಹಾಣಾಹ ಅನ್ನೋದನ್ನ ಪರಮಾತ್ಮನಿಗೆ ವಾಚಕ ಅಂತ ಮಾಡ್ಕೊಂಡಿದ್ದೇನೆ. ಅದಿಲ್ಲದೆ ಹೋದ್ರೆ ಮುಂದೆ ಇಂದ್ರಹ ಅನ್ನುವ ಶಬ್ದ ಬರುವ ತನಕ ಪರಮಾತ್ಮನ ಹೇಳುವ ಶಬ್ದವೇ ಯಾವುದೂ ಇಲ್ಲ. ಅಲ್ಲಿ ಅತಿಯಂತ್ಯಾಪಹ ಯಾಸ್ತಿದ್ ವೃತ್ರೋ ಮಹಿನಾ ಅಲ್ಲೆಲ್ಲೂ ಕೂಡ ಅದಿಲ್ಲ. ಪರಮಾತ್ಮನ ಮಹಿಮೆಯನ್ನು ಮುಂದೆ ಯಾವುದೋ ಒಂದು ಮಂತ್ರದಲ್ಲಿ ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಈ 80ನೇ 79ನೇ ಮಂತ್ರ ಇದೆ ಅಂತ ಹೇಳಬೇಕಾಗ್ತದೆ. 81ನೇ ಮಂತ್ರದಲ್ಲೋ ಮುಂದೆ ಎಲ್ಲೋ ಒಂದ್ ಕಡೆ ಅದು ಬರೋದು, ಇಲ್ಲಿ ಬರೋದಿಲ್ಲ. ಅದು ಹಿಂದೆ 78ನೇ ಮಂತ್ರದಲ್ಲಿ ಬಂದಿತ್ತು ಪರಮಾತ್ಮನನ್ನು ಹೇಳುವ ಶಬ್ದ. ಎಲ್ಲಾ ಶಬ್ದಗಳು ಹೇಳ್ತವೆ, ನಮಗೆ ಪರಮಾತ್ಮನ ಆ ಶಬ್ದ ಹೇಳ್ತಿದೆ ಅಂತ ತಿಳುವಳಿಕೆ ಆಗ್ಬೇಕಲ್ಲ ಸ್ಪಷ್ಟವಾಗಿ. ಅದು ಹೇಳುವ ಶಬ್ದ 78ರಲ್ಲಿ ಬಂದಿತ್ತು, ಮುಂದೆ 80ರಲ್ಲಿ ಒಂದು ಬರ್ತದೆ, 81ರಲ್ಲಿ ಬರ್ತದೆ. 79 ಮತ್ತು 80ನೇ ಮಂತ್ರಗಳಲ್ಲಿ ಪರಮಾತ್ಮನನ್ನು ಹೇಳುವ ಶಬ್ದ ಇಲ್ಲ ಅಂತ ಅನ್ನೋದನ್ನ ನನಗೆ ಭಾವಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಅದು ಅಲ್ಲಿಯೂ ಕೂಡ ಪರಮಾತ್ಮನ ಶಬ್ದ ಇರಬೇಕು. ಅದೊಂದೇ ಮಂತ್ರವು ಹಿಂದಿನ ಮುಂದಿನ ಮಂತ್ರಗಳ ಸಹಾಯವಿಲ್ಲದೆ ಭಗವಂತನನ್ನು ಹೇಳಬೇಕು. ಆ ಮಂತ್ರದ ಸಂಕ್ಷಿಪ್ತ ರೂಪವೇ ವಿಷ್ಣು ಸಹಸ್ರನಾಮದ ಆ ನಿರ್ದಿಷ್ಟ ನಾಮ ಆಗಬೇಕು. ಅದಕ್ಕಾಗಿ ಈ ಪ್ರಯತ್ನ ಮಾಡಿದ್ದೇನೆ. ಇದರ ಮೌಲ್ಯಮಾಪನವನ್ನು ತಿಳಿದವರು ಮಾಡಬೇಕು. ಧನ್ವಿ ಎಂಬ ಶಬ್ದಕ್ಕೆ ಮತ್ತೇನು ಅರ್ಥಗಳಿವೆ? ಶ್ರೇಷ್ಠವಾದ ಧನಸ್ಸನ್ನು ಕೈಯಲ್ಲಿ ಹಿಡ್ಕೊಂಡವನು ಅಂತ ಅರ್ಥ. ಅಲ್ಲೇನು ಒಂದು ಇನಿ ಪ್ರತ್ಯಯ ಬಂದಿದೆ, ಧನ್ವಿ ಎಂಬಲ್ಲಿ ಇನಿ ಪ್ರತ್ಯಯ. ಅದು ಶ್ರೇಷ್ಠವಾದದ್ದು ಧನಸ್ಸನ್ನು ಹಿಡ್ಕೊಂಡಂಥವನು ಅನ್ನೋ ಅರ್ಥದಲ್ಲೇ ಬಂದಿರುವಂಥದ್ದು. ತೀಣ್ಯೇ ವೈತಾನಿ ದಿವ್ಯಾನಿ ಧನುಂಷಿ ದಿವಿಚಾರಿಣಾಂ ವಾರುಣ ಗಾಂಡೀವ ಮತ್ತು ವಿಜಯ. ವರುಣನ ಗಂಡೀವ ಧನಸ್ಸು, ದೇವೇಂದ್ರನ ವಿಜಯ ಧನಸ್ಸು, ಭಗವಂತನ ಶಾರ್ಂಗ ಧನಸ್ಸು. ಇವೇ 3 ದಿವ್ಯ ಧನಸ್ಸುಗಳು ಅಂತ ಭಗವಂತ ಈ ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಕಾಣಿಸ್ತದೆ. ತನಗೆ ಪಿನಾಕ ಧನಸ್ಸನ್ನು ಕೊಟ್ಟಂತಹ ಚತುರ್ಮುಖನೇ ಭಗವಂತನಿಗೆ ಶಾರ್ಂಗ ಧನಸ್ಸನ್ನು ಕೂಡ ಕೊಟ್ಟಿದ್ದಾನೆ ಅಂತ ರುದ್ರದೇವ ಹೇಳುವ ಮಾತೊಂದು ಅನುಶಾಸನ ಪರ್ವದಲ್ಲಿ ಕಂಡು ಬರ್ತದೆ. ವಿಷ್ಣೋರ್ ಮಮಚ ಸಾಮರ್ಥ್ಯಂ ಜ್ಞಾತ್ವಾ ಲೋಕಪಿತಾಮಹ ಧನುಷೀದ್ವೇ ತದಾ ಪ್ರಾದಾತ್ ವಿಷ್ಣವೇ ಮಮಚೈವತು ಪಿನಾಕಂ ನಾಮ ಮೇ ಚಾಪಂ ಶಾಂಗಂ ನಾಮ ಹರೇರ್ಧನು ಅಂತ. ರಾಮಾವತಾರದಲ್ಲಿ ವಿಶೇಷವಾಗಿ ಧನುಸ್ಸನ್ನ ಹಿಡಿದು ಯುದ್ಧ ಮಾಡಿದಂತಹ ರೂಪ ಅದು. ಅಗಸ್ತ್ಯರ ಮೂಲಕ ಅವನಿಗೆ ತನಗೆ ಶಾರ್ಗ ಧನುಸ್ಸು ಸಿಕ್ಕಿತು ಅಂತ ಕಥೆ ಇದೆ. ಇಂದ್ರ ರಾಮನಿಗೆ ಕೊಡುವಂತ ಹೇಳಿ ಧನುಸ್ಸನ್ನು ಅಗಸ್ತ್ಯರಿಗೆ ಕೊಟ್ಟಿದ್ದ. ಅದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 5ನೇ ಅಧ್ಯಾಯದಲ್ಲಿ 22-23 ಶ್ಲೋಕಗಳಲ್ಲಿ ಬರ್ತದೆ. ಆತ್ಮಾರ್ಥಮೇವ ಹಿ ಪುರಾ ಹರಿಣಾ ಪ್ರದತ್ತಂ
ಇಂದ್ರೇ ತದಿಂದ್ರ ಉತ ರಾಮ ಕರಾರ್ಥಮೇವ ಪ್ರಾದಾದ್ ಅಗಸ್ತ್ಯ ಮುನಯೇ ಅಂತ ಹೀಗೆ ಆ ರಾಮ ಹಿಡಿದಂಥ ಧನುಸ್ಸಿನ ವರ್ಣನೆ. ಒಂದು ಮಹಾಭಾರತದ ಶ್ಲೋಕನೂ ಕೂಡ ಹೀಗೆ ಒಂದ್ ಕಡೆ ನನಗೆ ಸಿಕ್ತು. ಹಿಂದೆ ನಾವು ಅದನ್ನು ನೋಡಿರ್ಬೋದು, ನಂಗೆ ನೆನಪಿಲ್ಲ ಅಷ್ಟೆ. ಧನುರ್ಧರಾಯ ದೇವಾಯ ಪ್ರಿಯ ಧನ್ವಾಯ ಧನ್ವಿನೇ ಧನ್ವಂತರಾಯ ಧನುಷೇ ಧನ್ವಾಚಾರ್ಯಾಯತೆ ನಮಃ ಅಂತ. ದ್ರೋಣ ಪರ್ವದಲ್ಲಿ 200ನೇ ಅಧ್ಯಾಯ ಅಲ್ಲಿ 43ನೇ ಶ್ಲೋಕ ಇದು ಅಂತ ಒಂದ್ ಕಡೆ ನನಗೆ ಕಂಡು ಬಂತು. ಅವನು ಧನುರ್ಧರ, ಧನಸ್ಸನ್ನ ತುಂಬಾ ಪ್ರೀತಿಸುವಂಥವನು. ಮತ್ತೆ ಧನ್ವಾಚಾರ್ಯ, ಇದು ತುಂಬಾ ಸುಂದರವಾದಂಥ ಶಬ್ದ. ಧನುರ್ವಿದ್ಯೆಯಲ್ಲಿ ಆಚಾರ್ಯ, ಪರಶುರಾಮ ರೂಪದಿಂದ ಮತ್ತೆ ರಾಮನ ರೂಪದಿಂದ ಧನುರ್ವಿದ್ಯೆಯಲ್ಲಿ ಮಹಾಪಾರಂಗತಿಯನ್ನು ಗಳಿಸಿದಂಥವನು. ಇದು ಅರ್ಜುನಾದಿಗಳನ್ನು ಕೂಡ ನೇಮಿಸುವವನು ಅನ್ನೋ ಒಂದು ಅರ್ಥವನ್ನು ಹೇಳ್ತಾರೆ. ಧನುರ್ಧರ ಅರ್ಜುನ, ಅರ್ಜುನ ನಿಯಮ್ಯತೆಯ ಅಸ್ಯ ಅಸ್ತಿ, ಅರ್ಜುನನನ್ನು ನಿಯಮಿಸಿದವನು ಅಂತ ಅದರ ಅರ್ಥ. ಭಗವಂತನ ಅನುಗ್ರಹದಿಂದಲೇ ಈ ಎಲ್ಲಾ ಯುದ್ಧವನ್ನು ಕೂಡ ಆತ ಮಾಡಿದ. ಗಾಂಡೀವ ಧನಸ್ಸನ್ನು ಕೂಡ ಅರ್ಜುನನಿಗೆ ಕೊಡಿಸಿದವನು ಈ ಭಗವಂತ. ಅಥರ್ವಣ ಉಪನಿಷತ್ನಲ್ಲಿ ಪ್ರಣವೋ ಧನುಷ್ಯರೋ ಹ್ಯಾತ್ಮ ಬ್ರಹ್ಮ ತಲ್ಲಕ್ಷ್ಯ ಮುಚ್ಯತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇತ್. ಈ ಧನುಸ್ಸಿಗೂ ಮತ್ತು ಓಂಕಾರಕ್ಕೂ ಒಂದು ಹೋಲಿಕೆ ಇದೆ ಅಂತ ಹೇಳ್ತಾರೆ. ಧನುಸ್ಸು ಆ ಕಡೆ ಈ ಕಡೆ 2 ತುದಿಗಳು, ನಡುವೆ ಬಾಣವನ್ನು ಹೂಡಬೇಕಾದಂಥ ಜಾಗ, ಹೀಗೆ 3 ಪ್ರಧಾನವಾದ ಜಾಗಗಳು ಈ ಧನುಸ್ಸಿನಲ್ಲಿ. ಆ ಕಡೆ ಈ ಕಡೆ ಇರುವ 2 ತುದಿಗಳಿಗೆ ಹಗ್ಗ ಕಟ್ತಾರೆ, ನಡುವೆ ಇರುವಂತಹ ಭಾಗದಲ್ಲಿ ಬಾಣವನ್ನು ಹೂಡ್ತಾರೆ. ಈ ಪ್ರಣವಕ್ಕೂ ಕೂಡ 3 ಇವೆ, ಒಂದು ಅಕಾರ, ಉಕಾರ, ಮಕಾರ. ಆದ್ರಿಂದ ಧನುಸ್ಸು ಅಂದ್ರೆ ಪ್ರಣವನೇ, ಓಂಕಾರವೇ ಧನುಸ್ಸು. ಮತ್ತೆ ನಮ್ಮ ಆತ್ಮ, ನಮ್ಮ ಮನಸ್ಸೇನಿದೆ ಅದೇ ಬಾಣ, ಬ್ರಹ್ಮವೇ ಲಕ್ಷ್ಯ, ಪರಮಾತ್ಮನೇ ಲಕ್ಷ್ಯ. ಪರಮಾತ್ಮನ ಕಡೆಗೆ ನಮ್ಮ ಮನಸ್ಸನ್ನ, ನಮ್ಮ ವ್ಯಕ್ತಿತ್ವವನ್ನು ನಾವು ಓಂಕಾರದ ಮೂಲಕ ಪ್ರಯೋಗಿಸಿ ಪರಮಾತ್ಮನಲ್ಲಿಯೇ ನಮ್ಮ ಮನಸ್ಸನ್ನು ಲಗ್ನ ಮಾಡಬೇಕು. ಅಪ್ರಮತ್ತೇನು ವೇದ್ಧವ್ಯಂ, ಎಚ್ಚರ ತಪ್ಪದೆ ನಮ್ಮ ಮನಸ್ಸನ್ನ, ನಮ್ಮ ವ್ಯಕ್ತಿತ್ವವನ್ನು ಪರಮಾತ್ಮನ ಕಡೆಗೆ ನಾವು ಪ್ರಯೋಗಿಸಬೇಕು. ಬಾಣ ಹೇಗೆ ಲಕ್ಷ್ಯದಲ್ಲೇ ಹೋಗಿ ಸೇರ್ಕೊಳ್ತದೋ ಹಾಗೆ ಭಗವಂತನು ಕೂಡ, ಭಕ್ತನು ಕೂಡ ಭಗವನ್ಮಯನಾಗಬೇಕು. ಹೀಗೆ ಆ ಧನ್ವಿ ಎಂಬ ಶಬ್ದ ಓಂಕಾರದಿಂದ ಪ್ರತಿಪಾದ್ಯನಾದವನು, ಓಂಕಾರವನ್ನು ನಮಗೆ ಉಪದೇಶ ಮಾಡುವಂಥವನು, ಇದೆಲ್ಲವನ್ನು ಕೂಡ ತಿಳಿಸ್ತದೆ. ಧನುರ್ವಿದ್ಯೆಯಲ್ಲಿ ಆಚಾರ್ಯ ಮಾತ್ರ ಅಲ್ಲ, ಓಂಕಾರದ ವಿದ್ಯೆಯಲ್ಲೂ ಕೂಡ ಅವನು ದೊಡ್ಡ ಆಚಾರ್ಯ. ಎಲ್ಲ ಶಾಸ್ತ್ರಗಳ ಸಾರವೇ ಗಾಯತ್ರಿ, ಗಾಯತ್ರಿಯ ಸಾರವೇ ವ್ಯಾಹೃತಿಗಳು, ವ್ಯಾಹೃತಿಯ ಸಾರವೇ ಈ ಓಂಕಾರ. ಹೀಗೆ ಆ ಓಂಕಾರ ಏನು ಅರ್ಥವನ್ನು ಹೇಳ್ತದೆ ಅಂತ ಅನ್ನೋದನ್ನ ಪ್ರತಿಪಾದನೆ ಮಾಡಿದಂಥ ಜ್ಞಾನಿ ಅಂತ ಆ ಶಬ್ದಕ್ಕೆ ಅರ್ಥ, ಧನ್ವಿ ಎಂಬ ಶಬ್ದಕ್ಕೆ. ಲಕ್ಷಾಲಂಕಾರದಲ್ಲಿ ಈ ಧನ್ವಿ ಎಂಬ ಶಬ್ದಕ್ಕೆ ವಿವರಣೆಯನ್ನು ಕಂಡು ಬರೋದಿಲ್ಲ. ಶಾಂಕರ ಭಾಷ್ಯದ ವ್ಯಾಖ್ಯಾನಕ್ಕನುಸಾರವಾಗಿ ಧನುರ್ಧಾರಿ ರಾಮ ಶಸ್ತ್ರಭೃತಾಮಹಂ, ಶಸ್ತ್ರಗಳನ್ನು ಧರಿಸಿರುವವರಲ್ಲಿ ಪರಶುರಾಮ ಶ್ರೇಷ್ಠ, ಆ ಪರಶುರಾಮನೇ ನಾನು ಅಂತ ಗೀತಾದಲ್ಲಿ ಭಗವಂತ ಹೇಳ್ತಾನೆ. ಶಾಂಗಧನ್ವಾ ಹೃಷಿಕೇಶ ಪುರುಷೋತ್ತಮ ಅಜಿತ ಖಡ್ಗದಿಗ್ವಿಷ್ಣು ಕೃಷ್ಣಶ್ಚೈವ ಬೃಹದ್ಬಲಿ ಅಂತ ಈ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಒಂದು ಶ್ಲೋಕ ಕೇಳಿ ಬರ್ತದೆ. ತನ್ನ ಪರಾಕ್ರಮಕ್ಕೆ ಅನುಗುಣವಾದಂತಹ ಧನುಸ್ಸನ್ನು ಧರಿಸಿದವನು, ಪೌರುಷಾನುಗುಣಂ ಶಾಂಗಂ ಯಸ್ಯ ಧನ್ವಿ ಸಕಥ್ಯತೆ. ಸತ್ಯಸಂಧರ ವ್ಯಾಖ್ಯಾನದಲ್ಲೂ ಕೂಡ ಧನುಸ್ಸು ಉಳ್ಳವನು ಅಂತ ಹೀಗೊಂದು ಅರ್ಥನೇ ಕಂಡು ಬರ್ತದೆ. ಧನುಹು ಅಸ್ಯ ಅಸ್ತೀತಿ ಧನ್ವಿ, ಇದು ಸತ್ಯಸಂಧ ಸ್ವಾಮಿಗಳು ಮಾಡಿದಂಥ ವ್ಯಾಖ್ಯಾನ. ಹೀಗೆ ಧನ್ವಿ ಎಂಬ ಶಬ್ದ ನಮ್ಮ ಸಾಧನೆಯಲ್ಲಿ ಕೂಡ ಬಹಳ ಮಹತ್ವದ್ದು. ಜ್ಞಾನ ಮುದ್ರೆಯನ್ನು ಕೈಯಲ್ಲಿ ಧರಿಸಿದಂಥ ಅಥವಾ ಧನಸ್ಸನ್ನೇ ಕೈಯಲ್ಲಿ ಧರಿಸಿದಂಥ ಆ ಭಗವಂತ ಓಂಕಾರವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ.
ಮತ್ತೆ ಆ ಧನುಸ್ಸಿನ ಮೂಲಕ ನಮ್ಮಲ್ಲಿ ಹೆಪ್ಪು ಕಟ್ಟಿದಂತಹ ಅಜ್ಞಾನವನ್ನ ಪರಿಹರಿಸ್ತಾ ಇದ್ದಾನೆ ಅಂತ ನಾವು ಆ ಧನ್ವಿ ಎಂಬ ಶಬ್ದದಿಂದ ಭಗವಂತನನ್ನು ಉಪಾಸಿಸಬಹುದು. ಧನ್ವಿ ಅವನು ಯಾವುದೇ ಆಯುಧವನ್ನ ಹಿಡಿದರೂ ಆಯ್ತು, ಹಿಡಿದೇ ಇದ್ರೂ ಆಯ್ತು, ಬರಿಗೈಯಿಂದ ಇದ್ರೂ ಆಯ್ತು, ನಮ್ಮ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಧನ್ವ ಗತವು ಅಂತ ಆ ಧಾತುನೇ ಇದೆ. ಅದರಿಂದ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ ಆ ಭಗವಂತ ಅಂತ ಅದರ ತಾತ್ಪರ್ಯ ಆಗ್ತದೆ. ತನ್ನ ಪ್ರತಿಬಿಂಬರಾದಂತಹ ಜೀವರ ಬಗ್ಗೆ ಒಂದು ಅಪಾರವಾದ ಅಕ್ಕರೆ, ಪ್ರೀತಿ ಅವನಿಗೆ. ಅವರನ್ನ ಆ ರೀತಿಯಾಗಿ ಕೆಳ ಹಂತದಿಂದ ಮೇಲ್ ಹಂತಕ್ಕೆ ಸಾಗಿಸುವ ದೃಷ್ಟಿಯಿಂದ ಅವರ ಮನವನ್ನು ಪ್ರವೇಶಿಸಿ ಅಲ್ಲಿರುವಂತಹ ಮಿಥ್ಯಾಜ್ಞಾನ, ಅಜ್ಞಾನ, ಸಂಶಯಗಳನ್ನೆಲ್ಲ ಹೊಡೆದಟ್ಟಿ ಅವರಲ್ಲಿರುವಂತಹ ಆ ಎಲ್ಲ ದೋಷಗಳಿಗೆ ಕಾರಣವಾದಂತಹ ಪ್ರಕೃತಿಯನ್ನು ಕೂಡ ನಾಶ ಮಾಡಿ ಈ ಭಗವಂತ ಅವರನ್ನು ಪೊರೆಯುತ್ತಾ ಇದ್ದಾನೆ ಅಂತ ಆ ಧನ್ವಿ ಎಂಬ ಶಬ್ದದಿಂದ ತಿಳಿದು ಬರ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.